ಕಾರ್ಯಕ್ರಮವನ್ನ ವೈದಿಕ ಪ್ರಾರ್ಥನೆಯೊಂದಿಗೆ ಆರಂಭಿಸಬೇಕು ಅಂತ ನಮ್ಮ ವಸಂತ ವೇದ ಪಾಠ ಶಿಬಿರದ ವಿದ್ಯಾರ್ಥಿಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ज्येष्ठराजं ब्रह्मणां ब्रह्मणस्पदानशृण्वन्नोतिभिस्सेदसादनं श्रीविघ्नेश्वराय नमः। ॐ प्रणो देवी सरस्वती वाजेभिर्वाजिनीवती येनामविद्यवतो आराधिवो बृहतः पर्वतादा सरस्वती यजतागन्तयज्ञम् वन्दे वेदजशाणा कृताधि षण्मार्नो वादमुषते शृणोतु श्रीसरस्वत्यै नमः। हरि ओम्। ನಮ್ಮೊಂದಿಗೆ ಸೇರಿರುವ ಅತಿಥಿಗಳನ್ನ ಸ್ವಾಗತಿಸಬೇಕೆಂದು ನಮ್ಮ ವಸಂತ ವೇದ ಪಾಠ ಶಿಬಿರದ ಸಂಯೋಜಕರಾದ ಶ್ರೀಮತಿ ಶ್ವೇತಾ ರಾಮಮೋಹನ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮದಲ್ಲಿ ವಸಿಷ್ಠಾಂತರಂಗದ ಬಗ್ಗೆ ಸ್ವಗತ ಕಥನವನ್ನು ಪ್ರಸ್ತುತಪಡಿಸಲಿರುವ ಶ್ರೀಯುತ ವಿದ್ವಾನ್ ಕೇಶವ ಭಟ್ ಕೇಕಣಾಚೆ ಇವರಿಗೆ ದ್ವಾರಕಾ ಪ್ರತಿಷ್ಠಾನ ರಿಜಿಸ್ಟ್ರಾರ್ ಪುತ್ತೂರು ಇದರ ಪರವಾಗಿ ಆದರದ ಸ್ವಾಗತ. ಹಾಗೆಯೇ ಸರಣಿಯ ಪ್ರವರ್ತಕರಾದ ಶ್ರೀಯುತ ಪಾದೇಕಲ್ ವಿಷ್ಣು ಭಟ್ ಇವರಿಗೆ ದ್ವಾರಕಾ ಪ್ರತಿಷ್ಠಾನದ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಸಭೆಯಲ್ಲಿ ಉಪಸ್ಥಿತರಿರುವ ಸರಣಿ ಸಂಚಾಲಕರಾದ ಶ್ರೀಯುತ ಗಣರಾಜ ದುಂಬ್ಳೆ ಇವರಿಗೆ ದ್ವಾರಕಾ ಪ್ರತಿಷ್ಠಾನದ ಪರವಾಗಿ ಆದರದ ಸ್ವಾಗತ. ದ್ವಾರಕಾ ಪ್ರತಿಷ್ಠಾನ ರಿಜಿಸ್ಟ್ರಾರ್ ಪುತ್ತೂರು ಇದರ ಅಧ್ಯಕ್ಷರಾದ ಶ್ರೀಯುತ ಗೋಪಾಲಕೃಷ್ಣ ಭಟ್ ಅತ್ಯಡ್ಕ ಇವರಿಗೂ ಅವರ ಅನುಪಸ್ಥಿತಿಯಲ್ಲಿ ಆದರದ ಸ್ವಾಗತ. ಹಾಗೆಯೇ ಸಭಾ ಮುಂಭಾಗದಲ್ಲಿ ಉಪಸ್ಥಿತರಿರುವ ವೇದ ವಿದ್ಯಾರ್ಥಿಗಳಿಗೆ ಹಿತೈಷಿಗಳಿಗೆ ಆತ್ಮೀಯ ಸ್ವಾಗತ. ಅತಿಥಿಗಳನ್ನ ಸ್ವಾಗತಿಸಿದ ಶ್ವೇತಾ ರಾಮಮೋಹನ್ ಇವರಿಗೂ ಆದರದ ಸ್ವಾಗತ. ನಮ್ಮೊಂದಿಗಿರುವ ಅತಿಥಿಗಳನ್ನು ಪ್ರತಿಷ್ಠಾನದ ಶಾಲು ಗೌರವದೊಂದಿಗೆ ಸ್ವಾಗತಿಸಬೇಕೆಂದು ನಮ್ಮ ಸಂಸ್ಕಾರ ದೀಪಿಕಾ ಕಾರ್ಯಕ್ರಮದ ಮಾರ್ಗದರ್ಶಕರಲ್ಲಿ ಒಬ್ಬರಾದ ಚೇತನ್ ಮುಕ್ಕರಾರ್ ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ರಾಮಾಯಣ ಪಾತ್ರಾಂತರಂಗ ಈ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕಿರುವವರು ಸದರಿ ಸರಣಿಯ ಪ್ರವರ್ತಕರಾದ ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್. ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರು ಬಂಟ್ವಾಳ ತಾಲೂಕು ಪಾದೇಕಲ್ಲಿನವರು. ಕನ್ನಡದ ಶ್ರೇಷ್ಠ ವಿದ್ವಾಂಸರಾದ ಇವರು ಹಿರಿಯಡಕ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ ನಿವೃತ್ತರು. ಹಲವಾರು ಮಹತ್ವದ ಗ್ರಂಥಗಳನ್ನು ರಚಿಸಿರುವ ಇವರು ಭಾಗವತದ ಯಕ್ಷಗಾನ ಪ್ರಸಂಗಗಳ ಬಗ್ಗೆ ಅಪಾರ ಅಧ್ಯಯನವನ್ನು ನಡೆಸಿದ್ದಾರೆ. ಇವರ ತಂದೆ ಪಾದೇಕಲ್ಲು ನಾರಾಯಣ ಭಟ್ಟರು. ನಾರಾಯಣ ಭಟ್ಟರು ಪುರೋಹಿತರು ಹಾಗೂ ಶಿಕ್ಷಕರು. ಅವರ ಜನ್ಮ ಶತಾಬ್ದಿಯನ್ನು ವಿಶಿಷ್ಟ ರೀತಿಯಿಂದ ಆಚರಿಸುವ ಉದ್ದೇಶದಿಂದ ವಾಲ್ಮೀಕಿ ರಾಮಾಯಣದ ಪಾತ್ರಾಂತರಂಗ ಕಾರ್ಯಕ್ರಮ ನಡೆಯುತ್ತಿದೆ. ಇಂದು ನಮ್ಮ ನಂದಗೋಕುಲ ವೇದಿಕೆಯಲ್ಲಿ 5ನೇ ಕಾರ್ಯಕ್ರಮ. ಇದೀಗ ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರ ಪ್ರಾಸ್ತಾವಿಕ ಮಾತುಗಳಿಗಾಗಿ ವೇದಿಕೆ. ಶ್ರೀ ಗುರುಭ್ಯೋ ನಮಃ. ಮೊದಲಿಗೆ ಈ ದ್ವಾರಕಾ ಪ್ರತಿಷ್ಠಾನದವರಿಗೆ ಕೃತಜ್ಞತೆಯನ್ನು, ವೇದ ವಿದ್ಯಾರ್ಥಿಗಳಾದ ನಿಮಗೆ ಎಲ್ಲರಿಗೆ ಶುಭಾಶಂಸನೆಯನ್ನು ಮಾಡುವುದಕ್ಕೆ ಸಂತೋಷ ಪಡ್ತೇನೆ. ಇಲ್ಲಿ ವೇದ ವಿದ್ಯಾರ್ಥಿಗಳಿಗೆ ಒಂದು
ಅವಕಾಶವನ್ನು ಮಾಡಿಕೊಟ್ಟಂತಹ ದ್ವಾರಕಾ ಪ್ರತಿಷ್ಠಾನ ಬಹಳ ಉತ್ತಮವಾದಂತಹ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಎಂಬುದನ್ನು ನಿಮ್ಮ ಮುಂದೆ ಹೇಳುವುದಕ್ಕೆ ನಾನು ತುಂಬಾ ಸಂತೋಷ ಪಡ್ತೇನೆ. ಎಲ್ಲ ವಿದ್ಯಾರ್ಥಿಗಳಿಗೂ ಇದರ ಮಹತ್ವ ಗೊತ್ತಿಲ್ಲದೇ ಇರುವುದು. ಹಿರಿಯರು ಇಲ್ಲಿಗೆ ತಂದು ನಮ್ಮನ್ನು ಸೇರಿಸಿದ್ದಾರೆ, ವಿದ್ಯಾಭ್ಯಾಸ ಮಾಡಬೇಕು ಎಂಬುದಾಗಿ ಸೇರಿಸಿದ್ದಾರೆ ಅಂತ ಅಷ್ಟು ಮಾತ್ರ ಕಲ್ಪನೆ ಇರುವುದು ಇತ್ತು. ಆದರೆ ಇಲ್ಲಿ ವೈದಿಕ ಸಹಜೀವನದ ಒಂದು ಅನುಭವ ನಿಮಗೆ ಆಗುವಂತಹದ್ದಿದೆ. ಈ ಹಿಂದೆ ಆ ಅನುಭವವನ್ನು ಪಡೆದಂಥವರು ಮುಂದೆಯೂ ಪಡೆಯುವಂಥವರು ಎಲ್ಲರೂ ಇಲ್ಲಿ ಇದ್ದೀರಿ. ತುಂಬಾ ಸಂತೋಷದ ವಿಷಯ. ಪಾದೇಕಲ್ಲು ನಾರಾಯಣ ಭಟ್ಟರ ಜನ್ಮಶತಮಾನೋತ್ಸವದ ವಿಷಯವನ್ನು ಈಗಾಗಲೇ ಹೇಳುವಾಗ ಅಲ್ಲಿ ನಿರೂಪಣೆ ಮಾಡಿದರು. ಪಾದೇಕಲ್ಲು ನಾರಾಯಣ ಭಟ್ಟರೆಂಬುವರು ನನ್ನ ತಂದೆಯವರು. ನಾವು ಅವರಿಗೆ 8 ಜನ ಮಕ್ಕಳು. ಅವರಲ್ಲಿ ಒಬ್ಬರು ಮಾತ್ರ ಈಗ ಇಲ್ಲ, 7 ಜನ ಮಕ್ಕಳು ನಾವಿದ್ದೇವೆ. ಅವರು ಹುಟ್ಟಿ ಒಂದು ಶತಮಾನ ಅಂದ್ರೆ 100 ವರ್ಷ. 100 ವರ್ಷದ ಅವಧಿಗೆ ಶತಮಾನ ಎಂಬುದಾಗಿ ಹೆಸರು. 10 ವರ್ಷದ ಅವಧಿ ದಶಮಾನ, 1000 ವರ್ಷದ ಅವಧಿ ಸಹಸ್ರಮಾನ. ಹಾಗೆ ಶತಮಾನ ಅಂದ್ರೆ 100 ವರ್ಷ. ಈಗ 1924ರಿಂದ 2024ಕ್ಕೆ 100 ವರ್ಷ ಆಯಿತು. 100 ವರ್ಷಗಳಾದವು. ಅವರು 1924ರಲ್ಲಿ ಹುಟ್ಟಿ ತಮ್ಮ ಹಳ್ಳಿಯಲ್ಲಿಯೇ ವಿದ್ಯಾಭ್ಯಾಸ ಇತ್ಯಾದಿಗಳನ್ನು ಮಾಡಿ, ವೇದ ವಿದ್ಯಾಭ್ಯಾಸವನ್ನು ಮಾಡಿ, ವೈದಿಕ ಮುಖ್ಯವಾಗಿ ಕರ್ಮಕಾಂಡದಲ್ಲಿ ಪೂರ್ವ ಮತ್ತು ಅಪರ ಪ್ರಯೋಗಾಭ್ಯಾಸ ಇತ್ಯಾದಿಗಳನ್ನೆಲ್ಲ ಮಾಡಿ ತಮ್ಮ ಪೌರೋಹಿತ್ಯದ ಮನೆತನಗಳೇನಿವೆ ಆ ಮನೆಗಳಲ್ಲಿ ಪುರೋಹಿತರಾಗಿ ಕೆಲಸ ಮಾಡಿದರು. ಅದರ ಜೊತೆಗೆ ಕಮ್ಮಜೆ ಎಂಬಲ್ಲಿ ಒಂದು ಸಂಸ್ಕೃತ ಶಾಲೆಯಲ್ಲಿ ಕೆಲವು ವರ್ಷಗಳ ಕಾಲ ಸಂಸ್ಕೃತ ಅಧ್ಯಾಪಕರಾಗಿ ಅವರು ಕೆಲಸ ಮಾಡ್ತಾ ಇದ್ರು. ಆಮೇಲೆ ಅವರ ತಮ್ಮ ನಮ್ಮ ಚಿಕ್ಕಪ್ಪ ಅವರು ಸಂಸ್ಕೃತ ಶಿರೋಮಣಿ ಕಲಿತು ಬಂದ ಮೇಲೆ ಅವರು ಅಧ್ಯಾಪಕರಾದರು. ನಮ್ಮ ತಂದೆಯವರು ಕೃಷಿ ಇತ್ಯಾದಿಗಳಿಗೆ ಹೋದರು. ಕೃಷಿ ಮತ್ತು ಪೌರೋಹಿತ್ಯ ಎರಡನ್ನು ಒಟ್ಟಿಗೆ ಮಾಡ್ತಾ ಇದ್ರು. ಅವರು ಬಹಳ ಪ್ರಸಿದ್ಧರಾದಂಥವರೇನೂ ಅಲ್ಲ. ಇಡೀ ಊರಿನಲ್ಲಿ ಎಲ್ರಿಗೂ ಗೊತ್ತಿರುವಂತಹ ಅನೇಕ ಕೆಲಸಗಳನ್ನು ಮಾಡಿದ ಮಹಿಮೆ, ತುಂಬಾ ಜನಕ್ಕೆ ತಿಳಿದಂತಹ ಮಹಿಮೆ ಅವರಿಗಿಲ್ಲ. ನಮಗೆ ಅವರು ಹೀಗಿರು, ನಾವು ಗೌರವಿಸುವಂತಹ ವ್ಯಕ್ತಿಗಳು. ಅವರ ಹೆಸರಿನಲ್ಲಿ ನಾವು 4 ಜನರಿಗೆ ಗೊತ್ತಾಗುವಂತಹ ರೀತಿಯಲ್ಲಿ, ಒಳ್ಳೆ ಪ್ರೇರಣೆ ಬರುವಂತಹ ರೀತಿಯಲ್ಲಿ ಏನಾದರೂ ಕೆಲಸ ಮಾಡಬೇಕು ಎಂಬಂತಹ ಉದ್ದೇಶದಿಂದ ಈ ಸರಣಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಸರಣಿಯ ಬಗೆಗೆ ಗಣರಾಜ ಕುಂಬಳೆ ಅವರು ಸರಣಿ ಸಂಚಾಲಕರು. ಅವರು ನಾವು ಕೇಳಿಕೊಂಡಾಗ ಈ ಸರಣಿ ಸಂಚಾಲಕರು ಒಪ್ಪಿಕೊಂಡು ಇದನ್ನು ನಡೆಸ್ತಾ ಇದ್ದಾರೆ, ಸಂಪರ್ಕ ಇತ್ಯಾದಿಗಳನ್ನು ಮಾಡ್ತಾ ಇದ್ದಾರೆ. ಅವರು ಹೇಳಲಿಕ್ಕಿದ್ದಾರೆ. ಕರವಪಾಡಿ ಎಂಬಂತಹ ಒಂದು ಗ್ರಾಮ ಬಂಟ್ವಾಳ ತಾಲೂಕಿನಲ್ಲಿದೆ. ಇದು ಈಗ ಕರ್ನಾಟಕದ ಕೊನೆಯ ಗ್ರಾಮ. ಈ ಗ್ರಾಮದ ಕರವಪಾಡಿ ಗ್ರಾಮದ ಗಡಿ ಅಂತ ಹೇಳಿದ್ರೆ ಅದು ಗ್ರಾಮದ ಗಡಿ ಮಾತ್ರ ಅಲ್ಲ, ತಾಲೂಕಿನ ಗಡಿ, ಜಿಲ್ಲೆಯ ಗಡಿ ಮತ್ತು ರಾಜ್ಯದ ಗಡಿಯೂ ಆಗಿದೆ. ಅಂದ್ರೆ ಕರ್ನಾಟಕದ ಬಂಟ್ವಾಳ ತಾಲೂಕಿನ ಕೊನೆಯ ಗ್ರಾಮ, ಆಮೇಲೆ ಮಂಜೇಶ್ವರ ತಾಲೂಕು ಬರ್ತದೆ, ಕೇರಳ ರಾಜ್ಯ, ಈಗಿನ ಕೇರಳ ರಾಜ್ಯ ಬರ್ತದೆ. ಆ ಪ್ರದೇಶದಲ್ಲಿ ಹುಟ್ಟಿದಂಥವರು ನಮ್ಮ ತಂದೆ. ಹಳ್ಳಿಯಲ್ಲಿ ಸ್ವಲ್ಪ ಮಟ್ಟಿಗೆ ಬಡತನದ ಮತ್ತು ಕಷ್ಟ ಜೀವನದ ಎಲ್ಲ ಅಭ್ಯಾಸವನ್ನು ಅವರು ಮಾಡಿದಂಥವರು. ಹಾಗೆ ಅವರ ಮಕ್ಕಳು ಎಲ್ಲ ರೀತಿಯ ಅನುಭವವನ್ನು ಪಡಿಬೇಕು ಎಂಬಂತಹ ಒಂದು ಅಭಿಪ್ರಾಯ ಅವರದಾಗಿತ್ತು. ಕೃಷಿ ಇತ್ಯಾದಿಗಳನ್ನು ಕೂಡ ಕಲಿಬೇಕು ಅಂತ ಹೇಳುವಂತಹ. ಆದ್ರಿಂದ ನಾವು ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಬೆಳಗ್ಗೆ ತೋಟಕ್ಕೆ ಹೋಗಿ ಅಡಿಕೆ ಇತ್ಯಾದಿಗಳನ್ನೆಲ್ಲ ಹೆಕ್ಕಿ ರೂಢಿಗೆ ಮಾಡಿ ಆಮೇಲೆ ಬುತ್ತಿ ಹಿಡಿದುಕೊಂಡು 3.5 ಮೈಲು ನಡೆದು ಶಾಲೆಗೆ ಹೈಸ್ಕೂಲಿಗೆ ಹೋಗಬೇಕಾಗಿತ್ತು. ಈಗ ನಮ್ಮ ಮನೆ ಬಾಗಿಲಿಗೆ ವಾಹನಗಳು ಬರ್ತವೆ, ಮಕ್ಕಳನ್ನ ಎತ್ತಿಕೊಂಡು ಹೋಗ್ತವೆ. ಆ ರೀತಿಯ ವಿದ್ಯಾಭ್ಯಾಸದ ಪದ್ಧತಿ ಉಂಟು. ಹೇಳಿದ್ರು ಕಷ್ಟ ಜೀವನದ ಸರಿಯಾದ ಪರಿಚಯವನ್ನು ಮಾಡಿಕೊಳ್ಬೇಕು ಎಂಬಂತಹದ್ದು ಆಗಿನ ಕಾಲದ ದೃಷ್ಟಿಯಾಗಿತ್ತು. ಹಾಗೆ ನಮ್ಮನ್ನೆಲ್ಲ ಅವರು ವಿದ್ಯಾಭ್ಯಾಸ ಇತ್ಯಾದಿಗಳಿಗೆ ಕಳಿಸಿದ್ರು. ನಾವು ಅವರ ನೆನಪನ್ನು ಇರಿಸಿಕೊಂಡು ನಾವು ಮುಂದೆ ನಮ್ಮ ಜೀವನವನ್ನು ಮಾಡ್ತಾ ಇದ್ದೇವೆ. ಅವರ ಶತಮಾನದ ಸಂದರ್ಭದಲ್ಲಿ 4 ಜನರಿಗೆ ವಿಷಯಗಳನ್ನು ತಿಳಿಯುವ ಹಾಗೆ, ಅವರ ವಿಷಯ ತಿಳಿಯಬೇಕಾದಂತಹದ್ದು ಅಂತಲ್ಲ, ಅವರ ಒಂದು ನೆಪವನ್ನು ಇಟ್ಟುಕೊಂಡು ಒಳ್ಳೆಯ ವಿಷಯಗಳನ್ನು ತಿಳಿಸಬೇಕು. ಹಾಗೆ ತಿಳಿಸುವಂತಹ ಮಹನೀಯರಿದ್ದಾರೆ, ಅವರನ್ನು ಕರೆದು ಅವರ ಮೂಲಕ 4 ಮಾತುಗಳನ್ನು ಹೇಳಿಸುವಂತಹ. ರಾಮಾಯಣ ಈ ವರ್ಷಕ್ಕೆ ವಿಶೇಷವಾದಂತಹ, ಸದಾ ಕಾಲವೂ ರಾಮಾಯಣ ವಿಶೇಷ. ಯಾವತ್ ಸ್ಥಾಸ್ಯಂತಿ ಗಿರಯ ಸಹಿತಶ್ಚ ಮಹೀತಲೆ ತಾವತ್ ರಾಮಾಯಣ ಕಥಾ ಲೋಕೇಶು ಪ್ರಚಲಿಷ್ಯತಿ ಎಂಬಂತಹದ್ದು
ರಾಮಾಯಣದ ಮಾತು ರಾಮಾಯಣದಲ್ಲೇ ಬರ್ತದೆ. ವಾಲ್ಮೀಕಿ ರಾಮಾಯಣದಲ್ಲಿ ಯಾವತ್ತಿನವರೆಗೆ ಗಿರಿ ಪರ್ವತಾದಿಗಳು ಲೋಕದಲ್ಲಿ ಸ್ಥಿರವಾಗಿರ್ತವೆಯೋ ಆವತ್ತಿನವರೆಗೆ, ಯಾವತ್ತಿನವರೆಗೆ ನದಿಗಳು ಹರಿತಾ ಇರ್ತವೆಯೋ ಆವತ್ತಿನವರೆಗೆ ರಾಮಾಯಣ ಕಥೆ ಲೋಕದಲ್ಲಿ ಸಂಚರಿಸ್ತಾ ಇರ್ತದೆ, ಪ್ರೇರಣೆ ಕೊಡ್ತಾ ಇರ್ತದೆ ಎಂಬುದಾಗಿ ರಾಮಾಯಣದ ಮಾತು. ಅಂಥ ಪ್ರೇರಣೆಯನ್ನು ಕೊಡುವಂತಹ ರಾಮಾಯಣಕ್ಕೆ ಈ ವರ್ಷ ಮಾತ್ರ ಅಲ್ಲ, ಪ್ರತಿ ವರ್ಷವೂ ಪ್ರತಿ ದಿವಸವೂ ವಿಶೇಷವೇ. ಆದರೆ ಈ ವರ್ಷ ಭಾರತದಲ್ಲಿ ಎಷ್ಟೋ ವರ್ಷಗಳ, ನೂರಾರು ವರ್ಷಗಳ ಹಿಂದೆ ಕೆಡವಿ ಹಾಕಲ್ಪಟ್ಟಂತಹ ರಾಮ ಮಂದಿರ ಈ ವರ್ಷ ಪುನಃ ನಿರ್ಮಿತವಾದಂತಹ ವರ್ಷವಾದ್ದರಿಂದ ವಿಶೇಷ ಎಂಬ ಕಾರಣದಿಂದ ರಾಮಾಯಣವನ್ನು ಇರಿಸಿಕೊಂಡು ಆ ರಾಮಾಯಣದ ಒಂದೊಂದೇ ವ್ಯಕ್ತಿತ್ವ, ಒಂದೊಂದು ಪಾತ್ರವನ್ನು ಒಬ್ಬೊಬ್ಬರು ನಿರೂಪಣೆ ಮಾಡುವ ಹಾಗೆ ಆ ರೀತಿ ಯೋಜನೆ ಮಾಡಿಕೊಂಡು ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಡೆಸುವುದಕ್ಕೆ ಇಲ್ಲಿಯ ದ್ವಾರಕಾ ಪ್ರತಿಷ್ಠಾನದವರು ಅವಕಾಶವನ್ನು ನೀಡಿ ಉಪಕರಿಸಿದ್ದಾರೆ. ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಪ್ರಾಸ್ತಾವಿಕವಾಗಿ ಹೇಳುವಂತಹ ವಿಷಯ ಇಷ್ಟೇ. ವಿದ್ಯಾರ್ಥಿಗಳು, ನೀವು ಸಣ್ಣ ವಯಸ್ಸಿನವರು, ನಿಮಗೆ ಒಂದು ರಾಮಾಯಣದ ಒಂದು ಪಾತ್ರದ ನಿರೂಪಣೆ ಇಲ್ಲಿರ್ತದೆ. ಹೀಗೆ ಬೇರೆ ಬೇರೆ ಸರಣಿ ಕಾರ್ಯಕ್ರಮ ಇದೆ, ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಯಕ್ರಮಗಳಾಗಿವೆ. ನೀವು ಈ ರಾಮಾಯಣವನ್ನು ನಾವು ತಿಳಿಬೇಕು, ಇದರಲ್ಲಿ ಏನು ವಿಷಯಗಳಿವೆ ಎಂಬಂತಹದ್ದನ್ನು ನಮ್ಮ ಮನಸ್ಸಿಗೆ ತಂದುಕೊಳ್ಬೇಕು, ಆ ಮೂಲಕ ಪ್ರೇರಣೆಯನ್ನು ಪಡೆಯಬೇಕು ಎಂಬುದು ಉದ್ದೇಶ. ಈ ವಿಷಯ ನಿಮ್ಮ ಮನಸ್ಸಿಗೆ ಬರಬೇಕು. ಅದಕ್ಕಾಗಿ ವಿದ್ವಾಂಸರಾದಂತಹ ಕೇಕಣಾಜೆ ಕೇಶವ ಭಟ್ಟರು ಇಲ್ಲಿ ಬಂದಿದ್ದಾರೆ. ಅವರು ಮುಂದೆ ನಿರೂಪಣೆ ಮಾಡಲಿಕ್ಕಿದ್ದಾರೆ. ಇದಿಷ್ಟು ನಾನು ಪ್ರಾಸ್ತಾವಿಕವಾಗಿ ಹೇಳುವಂತಹ ಮಾತುಗಳು. ನಮಸ್ಕಾರ. ರಾಮಾಯಣ ಸರಣಿ ಸವಿವರವಾಗಿ ಮಾಹಿತಿಯನ್ನು ನೀಡಿದ ಡಾಕ್ಟರ್ ಪಾದೇಕಲ್ಲು ಭಟ್ಟಿಯವರಿಗೆ ವಂದನೆಗಳು. ಮುಂದಕ್ಕೆ ಸರಣಿ ಸಂಯೋಜಕರು ಹಾಗೆಯೇ ದ್ವಾರಕಾ ಪ್ರತಿಷ್ಠಾನ ರಿಜಿಸ್ಟ್ರಾರ್ ಪುತ್ತೂರು ಇದರ ಗೌರವ ಸಲಹೆಗಾರರು ಆಗಿರುವಂತಹ ಗಡರಾಜ ಕುಂಬ್ಳೆಯವರು ಈ ಸರಣಿಯ ಬಗ್ಗೆ ಒಂದಿಷ್ಟು ಮಾತನಾಡಲಿಕ್ಕಿದ್ದಾರೆ. ಒಂದಿಷ್ಟೇ ಮಾತಾಡೋದು. ಎಲ್ಲ ಹಿರಿಯ ಬಂಧುಗಳಿಗೆ ಸಪ್ರೇಮ ನಮಸ್ಕಾರ. ಇವತ್ತು ನಾವೊಂದು ವಿಶಿಷ್ಟವಾದ ಕಾರ್ಯಕ್ರಮದಲ್ಲಿದ್ದೇವೆ. ಯಾಕೆ ವಿಶಿಷ್ಟ ಅಂದ್ರೆ ಇವತ್ತು ವಸಿಷ್ಠ ನಮ್ಮ ಕಡೆ ಬರ್ತಾ ಇದ್ದಾರೆ. ವಸಿಷ್ಠ ನಮ್ಮ ಎದುರು ಕಾಣಿಸಿಕೊಳ್ಳಿಕ್ಕಿದ್ದಾರೆ. ಅವರು ವಸಿಷ್ಠರು ಹೌದು, ಅವರು ವಶಿಷ್ಠರು ಹೌದು. ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಪ್ರಧಾನವಾದಂತಹ ಒಂದು ಪಾತ್ರವಾಗಿ ವಸಿಷ್ಠ ನಮಗೆ ಕಾಣಿಸಿಕೊಳ್ತಾರೆ. ವಸಿಷ್ಠ ಅಂತ ಹೇಳಿದ್ರೆ ಗುರು, ಗೋತ್ರ ಪ್ರವರ್ತಕ. ಎಲ್ಲರಿಗೂ ಗೊತ್ತಿದೆ ನಿಮಗೆಲ್ಲ. ನೀವು ಅಭಿವಾದನ ಮಾಡುವಾಗ ವಸಿಷ್ಠನ ಹೆಸರನ್ನು ಹೇಳಿದಿರುವುದಿಲ್ಲ, ಅಲ್ಲಿಂದಲೇ ಆರಂಭ. ವಸಿಷ್ಠ ಗೋತ್ರ ಪ್ರವರ್ತಕರಿಂದ ಗೋತ್ರದ ಪಟ್ಟಿ ಆರಂಭ ಆಗ್ತದೆ. ಹಾಗಾಗಿ ವಸಿಷ್ಠ ಎನ್ನುವಂತಹ ಒಂದು ಪಾತ್ರ ವಾಲ್ಮೀಕಿ ರಚಿಸಿದ ರಾಮಾಯಣದಲ್ಲಿ ಹೇಗೆ ಚಿತ್ರಿತವಾಗಿದೆ ಎನ್ನುವುದು ಇವತ್ತಿನ ಕಾರ್ಯಕ್ರಮ. ವಾಲ್ಮೀಕಿ ಮಹರ್ಷಿ ಈಗಾಗಲೇ ಗುರುಗಳೆಲ್ಲ ಹೇಳಿದ ಹಾಗೆ ಎಲ್ಲಿಯೂ ಕೂಡ ನೀವು ರಾಮನ ಹಾಗಿರಿ, ರಾವಣನ ಹಾಗೆ ಇರಬಾರದು ಅಂತೆಲ್ಲ ಹೇಳಲಿಲ್ಲ. ಅವನು ಕೇವಲ ಪಾತ್ರಗಳನ್ನು ಸೃಷ್ಟಿಸಿ ಕಥೆಯನ್ನು ರಚಿಸಿ ನಮ್ಮ ಮುಂದೆ ಇಟ್ಟಿದ್ದಾರೆ. ನಾವು ಅದನ್ನು ನೋಡಿ ನಮ್ಮನ್ನು ತಿದ್ದಿಕೊಳ್ಬೇಕು. ನಮ್ಮ ಎದುರು ಕನ್ನಡಿ ಹಿಡಿದ್ರೆ ಕನ್ನಡಿ ಹೇಳುವುದಿಲ್ಲ ನೀನು ಹಾಗೆ ಮಾಡು ಹೀಗೆ ಮಾಡು ಅಂತ. ನಾವು ಹೇಗಿದ್ದೇವೆ ಅಂತ ತೋರಿಸಿಕೊಡ್ತದೆ. ನಾವು ನಮ್ಮ ಓರೆಕೋರೆಗಳನ್ನು ತಿದ್ದಿಕೊಂಡು ಮೋರೆಯನ್ನು ಸರಿ ಮಾಡಬೇಕು. ಇಷ್ಟೇ ಇರುವುದು. ಕಾವ್ಯವೆಂದ್ರೆ ಹಾಗೆ ಕೆಲಸ ಮಾಡ್ತದೆ. ನೇರವಾಗಿ ಉಪದೇಶ ಮಾಡುವುದಿಲ್ಲ, ಅದರ ಬದಲಾಗಿ ಅದು ನಮಗೆ ದಾರಿಯನ್ನು ತೋರಿಸಿಬಿಡ್ತದೆ. ಆದ್ದರಿಂದ ಅಂತಹ ಒಂದು ಕಾವ್ಯದ ಒಂದು ಗುಣವನ್ನು, ಅದರ ಗೌರವವನ್ನು ನಾವಿಲ್ಲಿ ತೋರಿಸಿಕೊಳ್ತೇವೆ. ಈ ಸರಣಿಯ ಇನ್ನೊಂದು ವಿಶೇಷವನ್ನು ನಾವು ಹೇಳಬೇಕು. ಇದಕ್ಕೂ ರಾಮಾಯಣಕ್ಕೂ ಸಂಬಂಧ. ರಾಮಾಯಣದಲ್ಲಿ ಒಂದು ಗುಣಗಳ ಪಟ್ಟಿ ಬರ್ತದೆ. ವಾಲ್ಮೀಕಿ ನಾರದನನ್ನು ಪ್ರಶ್ನೆ ಮಾಡಿ ತಿಳಿಯುವುದು. ಅದರಲ್ಲಿ ಕೃತಜ್ಞ ಅಂತ ಒಂದು ಗುಣ ಉಂಟು ರಾಮನಿಗೆ. ಕೃತಜ್ಞ ಅಂತ ನೋಡಿ, ನಾವೆಲ್ಲ ಹಿರಿಯರನ್ನು ಸದಾ ನೆನಪು ಮಾಡ್ತೀವಿ ಅಲ್ವಾ? ನಾವು ಗೋತ್ರದವರನ್ನು, ಗೋತ್ರದ ಹಿರಿಯ ಋಷಿಗಳನ್ನು ನೆನಪು ಮಾಡ್ತೇವೆ. ಅದರ ಕಾರಣ ಏನು? ಅವರಿಂದಾಗಿ ನಾವು ಇಷ್ಟು ಬೆಳೆದಿದ್ದೇವೆ ಅಂತ. ಅದು ಕೃತಜ್ಞತೆ. ನಮ್ಗೆ ಏನಾದ್ರೂ ಒಬ್ಬ ವಿದ್ಯೆ ಏನಾದ್ರೂ ಹೇಳಿಕೊಟ್ರೆ ಅವನಿಗೆ ನಮಸ್ಕಾರ ಮಾಡ್ತೇವೆ. ನೋಡಿ, ಮಕ್ಕಳು ನೋಡಿ, 8 ಮಂದಿ ಮಕ್ಕಳಿದ್ದೇವೆ ನಾವು ಅಂತ ಹೇಳಿದ್ವಿ. 8 ಮಂದಿ ಮಕ್ಕಳು ಸೇರಿ, 8ರಲ್ಲಿ ಒಬ್ಬರಿಲ್ಲ ಅಂತಾದ್ರೂ ಕೂಡ ಅವರ ಪ್ರತಿನಿಧಿಗಳಿರ್ಬೋದು, ಈ ಮಕ್ಕಳು ಸೇರಿ ತಮ್ಮ ತಂದೆಯ ಕುರಿತು ಏನಾದ್ರೂ ಒಂದು 4 ಕಾಲ ನಿಲ್ಲುವಂತ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರಲ್ಲ, ಇದು ಕೃತಜ್ಞತೆ. ಹಾಗಾಗಿ ಪಾದೇಕಲ್ಲು ನಾರಾಯಣ ಭಟ್ರ ಕುರಿತಾಗಿ ಅವರ ಮನೆಯವರೆಲ್ಲ ಸೇರಿ, ಮನೆಯವರು ಅಂತ ಹೇಳಿದ್ರೆ ಕೊಟ್ಟವರು ತಂದವರು ಎಲ್ಲರೂ ಸೇರಿ, ಮನೆಯಲ್ಲಿ ಇದ್ದವರು ಎಲ್ಲರೂ ಸೇರಿಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. 10 ಜನ ಬಂಧು ವರ್ಗದವರ, ಸ್ನೇಹಿತರ ಎಲ್ಲ ಸಾಹಚರ್ಯದ ಸಾಂಗತ್ಯದ ಜೊತೆಗೆ. ಇದು ಕೃತಜ್ಞತೆ. ಇದು ರಾಮಾಯಣದಲ್ಲಿ
ನೀನು ಕೃತಜ್ಞತೆಯನ್ನು ತೋರುವಂತೆ ಹೇಳಿ ಎಲ್ಲ ಮಾಡಿ. ರಾಮಾಯಣ ಓದಿದ್ದರ ಪರಿಣಾಮವೇ ಇದು. ಆಮೇಲೆ ಇನ್ನೊಂದು ಪಿತೃವಚನ ನಿರ್ದೇಶ ಅಂತ ಬರ್ತದೆ. ರಾಮ ಯಾಕೆ ಕಾಡಿಗೆ ಹೋದ ಅಂದ್ರೆ ಪಿತೃವಾಕ್ಯ ಪರಿಪಾಲನೆ ಅಂತ ನಾವೆಲ್ಲರೂ ಹೇಳ್ತೀವಿ ಬಹಳ ಜೋರಾಗಿ. ಹಾಗಂತ ನೇರವಾಗಿ ನೀನು ಕಾಡಿಗೆ ಹೋಗು ಮಗನೆ ಅಂತ ದಶರಥ ಇಲ್ಲಿ ಹೇಳಿದ್ದ ಆ ವಾಕ್ಯ ಬರುವುದಿಲ್ಲ. ಆದ್ರೆ ಪಿತೃ ಒಂದು ವಚನ ಕೊಟ್ಟಿದ್ದಾನೆ, ಒಂದು ಭಾಷೆ ಕೊಟ್ಟಿದ್ದಾನೆ. ಆ ಭಾಷೆಯನ್ನು ಈಡೇರಿಸುವುದೇ ತನಗೆ ಕೊಟ್ಟಿರುವ ನಿರ್ದೇಶ ಅಂತ ತಿಳ್ಕೊಂಡಿದ್ದಾನೆ. ನಾನು ನೇರವಾಗಿ ಪಾದಕಲ್ಲು ನಾರಾಯಣ ಭಟ್ರು ನೀವು ಹೀಗೆ ಮಾಡಿ ಮಕ್ಕಳೇ ಅಂತ ಹೇಳಿಲ್ಲ. ಮಕ್ಕಳಿಗೆ ಒಳ್ಳೆಯ ವಿದ್ಯೆಯನ್ನು ಕೊಟ್ಟಿದ್ದಾರೆ. ಒಳ್ಳೆಯ ವಿದ್ಯೆಯನ್ನು ಕೊಟ್ಟರೆ ಏನಾಗ್ತದೆ ಎನ್ನುವುದಕ್ಕೆ ಇದುವೇ ಒಂದರ ಫಲರೂಪವಾಗಿ ಈ ಕಾರ್ಯಕ್ರಮ ನಮಗೆ ಕಾಣಿಸಿಕೊಳ್ಳುತ್ತದೆ. ಇದನ್ನು ಸರಣಿಯಲ್ಲಿ ಮಾಡಬೇಕು. ಸರಣಿಯಲ್ಲಿ ಅಂದ್ರೆ ಒಂದರ ಹಿಂದೆ ಒಂದು, ಒಂದರ ಹಿಂದೆ ಒಂದು, ಒಂದರ ಹಿಂದೆ ಒಂದು ಸರದಲ್ಲಿ ಮಣಿಗಳನ್ನು ಕೂಡಿಸಿದ ಹಾಗೆ ಅದನ್ನು ಅನುಸ್ಯೂತವಾಗಿ ಬಿಡದೆ ಒಂದರ ಬೆನ್ನಿಗೆ ಇನ್ನೊಂದು ಕಾರ್ಯಕ್ರಮವನ್ನು ಮಾಡುತ್ತಾ ಹೋಗುವುದು ಇದರ ಒಂದು ಉದ್ದೇಶ. ಹಾಗಂತ ಇದಕ್ಕೊಂದು ಮುಕ್ತಾಯ ಬೇಡುವ. ಇದೊಂದು 1 ವರ್ಷದ ಒಂದು ಕಾರ್ಯಕ್ರಮವಾಗಿ ಒಂದು ಅವಧಿಯನ್ನಿಟ್ಟುಕೊಳ್ಳಿ. ಅವಧಿಯ ಒಳಗೆ ನಡೆಯುವಂತಹ ಎಲ್ಲ ಉಪನ್ಯಾಸಗಳನ್ನು ವಿವಿಧ ಪ್ರದೇಶಗಳಲ್ಲಿ ನಡೆಸಿ, ಒಂದೇ ಕಡೆಗೆ ನಡೆಸಬಹುದಿತ್ತೇನೋ, ಆದ್ರೆ ಅದಕ್ಕಿಂತ 10 ಕಡೆ ಹಲವು ಕಡೆ ನಡೆಸಿದ್ರೆ ಅಷ್ಟು ಜನ ರಾಮಾಯಣದ ಕುರಿತಾಗಿ ಸ್ವಲ್ಪ ಸ್ವಲ್ಪವಾದರೂ ಆಸಕ್ತಿಯನ್ನು ಬೆಳೆಸಿಕೊಳ್ಳಿಕ್ಕೆ ಆಗ್ತದೆ. ರಾಮಾಯಣದ ಒಂದು ಪಾತ್ರ ತೆಕ್ಕೊಂಡು ನಾವು ಪರಿಶೀಲನೆ ಮಾಡಿದ್ರು ಇಡೀ ರಾಮಾಯಣ ನೆನಪಿಗೆ ಬರ್ತದೆ. ಇಡೀ ರಾಮಾಯಣ. ಈಗ ಹಂಡೆಯಲ್ಲಿರುವ ಇಡೀ ಪಾಯಸದ ರುಚಿ ಏನು ಅಂತ ನೋಡ್ಲಿಕ್ಕೆ ಒಂದು ಸೌಟು ಸಾಕಾಗ್ತದೆ. ಇಡೀ ಹಂಡೆ ಜನೆಲ್ಲ ಕುಡಿಬೇಕು. ರಾಮಾಯಣದ ಪರಿಚಯ ಮಾಡಿಕೊಳ್ಳಿಕ್ಕೆ ಒಂದು ಪಾತ್ರವು ಸಾಕಾಗ್ತದೆ, ಒಂದು ಘಟನೆಯು ಸಾಕಾಗ್ತದೆ. ಆದ್ದರಿಂದ ಬೇರೆ ಬೇರೆ ಕಡೆಗಳಲ್ಲಿ ಇದು ಬಹುಶಃ ಈಗ ಉಡುಪಿಯಿಂದ ತೊಡಗಿ ಮಡಿಕೇರಿಯವರೆಗೆ ಈಗಾಗಲೇ ಅನೇಕ ಕಾರ್ಯಕ್ರಮಗಳು ನಡೆದಿದೆ ಮತ್ತು ನಡೆಯಲಿವೆ, ಈಗಾಗಲೇ ನಿಗದಿಯಾಗಿದೆ. ಬಹುಶಃ ಇದು ರಾಜ್ಯಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮ ನಡೆಯಬಹುದೆನ್ನುವ ಒಂದು ಒಳ್ಳೆಯ ನಿರೀಕ್ಷೆ ಇದೆ. ಈ ಎಲ್ಲ ಕಾರ್ಯಕ್ರಮಗಳು ಹೇಗಿರ್ತವೆ ಅಂದ್ರೆ ಒಂದು ಪಾತ್ರವೇ ನಿಮ್ಮೆದುರು ಬಂದು ಕೂತು ಮಾತಾಡ್ತದೆ, ತನ್ನ ಅಂತರಂಗವನ್ನು ಬಿಚ್ಚಿಡ್ತದೆ. ನನ್ನ ಬದುಕಿನಲ್ಲಿ ಹೀಗಾಯ್ತು ಅಂತ. ಇದು ಅಂತರಂಗದ ನಿವೇದನೆ, ಒಂದು ರೀತಿಯ ಆತ್ಮ ನಿವೇದನೆ. ಇದು ಯಕ್ಷಗಾನದ ಪರಿಣತ ಕಲಾವಿದರನ್ನು ಮತ್ತು ವಾಲ್ಮೀಕಿ ರಾಮಾಯಣವನ್ನು ಅಧ್ಯಯನ ಮಾಡಿದ ವಿದ್ವಾಂಸರನ್ನು ಕರೆಸಿ ಮಾಡಬೇಕು ಎನ್ನುವ ಉದ್ದೇಶ ಸಂಘಟಕರಿಗೆ ಆಗಿದ್ದದ್ದು. ಆದ್ದರಿಂದ ಯಕ್ಷಗಾನದಲ್ಲಿ ಪ್ರವೃತ್ತಿ ಇರುವವರನ್ನೇ ಇದಕ್ಕೆ ಆಯ್ಕೆ ಮಾಡಿ ನಾವು ಆಹ್ವಾನಿಸಿದ್ದೇವೆ. ಇವರೆಲ್ಲ ಈ ಸ್ವಗತ ಮಾತಿನ ಗುಚ್ಛವನ್ನು ಒಟ್ಟು ಸೇರಿಸಿ ಒಂದು ಗ್ರಂಥ ರೂಪದಲ್ಲಿ ವರ್ಷದ ಅವಧಿಯ ಕೊನೆಯಲ್ಲಿ ಅದನ್ನು ಪ್ರಕಟ ಮಾಡಬೇಕೆನ್ನುವ ಸದುದ್ದೇಶ ಕೂಡ ಇದೆ. ಇವತ್ತಿನ ಈ ಒಂದು ಕಾರ್ಯಕ್ರಮ ಸೊಗಸಾಗಿ ಮುನ್ನಡೆಯಲಿ ಅಂತ ಹಾರೈಸಿ ಅವಕಾಶಕ್ಕಾಗಿ ಇದು ಕಾರ್ಯಕ್ರಮ 5ನೇದು. ಎಲ್ಲರೂ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ವಿರಮಿಸ್ತೇನೆ. ನಮಸ್ತೆ. ರಾಮಾಯಣ ಪಾತ್ರಾಂತರಂಗ ಸರಣಿ ಕಾರ್ಯಕ್ರಮದ ಪರಿಚಯವನ್ನ ಮಾಡಿಕೊಟ್ಟ ಹಿರಿಯರಾದ ಗಣರಾಜ ಕುಂಬ್ಳೆಯವರಿಗೆ ಸವಿನಯ ಪೂರ್ವಕ ವಂದನೆಗಳು. ಇದೀಗ ಕಾರ್ಯಕ್ರಮದ ಪ್ರಧಾನ ಘಟ್ಟ. ವೈದಿಕ ವಿದ್ವಾಂಸರಾದ ವಿದ್ವಾನ್ ವೇದಮೂರ್ತಿ ಕೇಶವ ಭಟ್ಟ ಕೇಕಣಾಜಿ ಇವರಿಂದ ವಾಲ್ಮೀಕಿ ರಾಮಾಯಣದ ವಸಿಷ್ಠ ಮಹರ್ಷಿಯ ಸ್ವಗತ ಕಥನ. ಶ್ರೀಯುತ ಕೇಶವ ಭಟ್ಟ ಕೇಕಣಾಜಿ ಇವರು ಬಂಟ್ವಾಳ ತಾಲೂಕಿನ ಗೋಲ್ಪೆಯವರು. ವೈದಿಕ ಮನೆತನದ ಇವರು ವೇದಾಂಗಗಳನ್ನ ಅಧ್ಯಯನ ಮಾಡಿದವರು. ಪೌರೋಹಿತ್ಯವನ್ನ ವೃತ್ತಿಯಾಗಿ ನಡೆಸುತ್ತಿದ್ದಾರೆ. ಇವರು ಉತ್ತಮ ಕೃಷಿಕರು, ಯಕ್ಷಗಾನ ತಾಳಮದ್ದಳೆಯ ಅರ್ಥಧಾರಿಗಳು ಆಗಿದ್ದಾರೆ. ಇದೀಗ ವಸಿಷ್ಠ ಮಹರ್ಷಿಯ ಸ್ವಗತ ಕಥನ ನಿಮ್ಮ ಮುಂದೆ. ಗುರು ಸಾಕ್ಷಾತ್ ಮಹೇಶ್ವರ ಗುರುರೇವ ಜಗತ್ ಸರ್ವಂತು ಶ್ರೀ ಶ್ರೀ ಗುರವೇ ನಮಃ. ಲಂಬೋದರಂ ಪರಮ ಸುಂದರಂ ಏಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋದ್ಭವಕಾಯಕಾಂತಂ ವಿಘ್ನೇಶ್ವರಂ ಸಕಲ ವಿಘ್ನಹರಂ ನಮಾಮಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. आपदां महत्तारं दातारं सर्वसम्पदां लोकाभिरामं श्रीरामं भूयो भूयो नमामि.
कृष्णाय वासुदेवाय देवकी नंदनाय च नंदगोपकुमाराय गोविंदाय नमो नमः। ಎಲ್ಲ ಸಭ್ಯರನ್ನು ವಂದಿಸುತ್ತಾ ಇವತ್ತಿನ ಪ್ರಧಾನವಾದಂತಹ ವಸಿಷ್ಠ ಪಾತ್ರ ಅದರ ಅಂತರಂಗಕ್ಕೆ ಅರ್ಥಾತ್ ವಸಿಷ್ಠರ ಅಂತರಂಗಕ್ಕೆ ಇಳಿಬೇಕು ಅಂತಾದರೆ ರಾಮಾಂತರಂಗಕ್ಕೆ ಇಳಿದೇಬೇಕು. ವೇದಾಧ್ಯಯನ ಮಾಡುವವರಿಗೆ ಅಗ್ರಪಂಕ್ತಿಯಲ್ಲಿ ಶಕ್ತಿಯನ್ನು ವೈಶಿಷ್ಟ್ಯವನ್ನು ತೋರಿಸುತ್ತಾ ಕೊಡುತ್ತಾ ಇರುವಂತಹ ವೇದಮಾರ್ಗ ಪ್ರವರ್ತಕರು ಮಾನವ ಕುಲದಲ್ಲಿ ಮಾನವರಾಗುವುದಕ್ಕೆ ಮುಖ್ಯ ಕಾರಣ ಈ ಎಲ್ಲ ಋಷಿಮಾರ್ಗ ಪ್ರವರ್ತಕರು. ಅದರಲ್ಲಿ ಪ್ರಧಾನವಾದಂತಹ ಸಾಲಿನಲ್ಲಿ ಪ್ರಥಮ ಪಂಕ್ತಿಯಲ್ಲಿರುವವರು ರಾಮನ ಅಂತರಂಗಕ್ಕಿಳಿದಂತಹ ವಸಿಷ್ಠ. ಆ ಎರಡು ಮೇರುತುಲ್ಯವಾದಂತಹ ಭಗವತ್ ಶಕ್ತಿಗಳ ಅಂತರಂಗಕ್ಕೆ ಇಳಿಯುವುದರ ಮೂಲಕವಾಗಿ ಅವರಾಗುವುದಕ್ಕೆ ಯತ್ನಶೀಲರಾಗ್ತಾ ಇದ್ದೇವೆ. ಇಕ್ಷ್ವಾಕು ವಂಶದಲ್ಲಿ ಜಗನ್ನಿಯಾಮಕನಾದಂತಹ ರಾಮವರ್ತಾನೆ ಅನ್ನುವಂತಹ ಉದ್ದೇಶದಿಂದಲೇ ನಾನು ಇಕ್ಷ್ವಾಕು ವಂಶಕ್ಕೆ ಬಂದು ಪೌರೋಹಿತ್ಯವನ್ನು ಸ್ವೀಕಾರ ಮಾಡಿತು. ಬ್ರಹ್ಮದೇವರ ಮಾನಸ ಪುತ್ರರಲ್ಲಿ ಒಬ್ಬನಾದಂತಹ ನಾನಾದರೂ ನನ್ನ ಜೀವನದ ಮಜಲುಗಳು ಅನೇಕ. ಹುಟ್ಟಿನಿಂದ ಬಯಸಿದ್ದು ರಾಮನಾಗುವುದಕ್ಕೆ, ದೇವನಾಗುವುದಕ್ಕೆ. ನಾ ರಾಮನಾಗಬೇಕು, ದೇವನಾಗಬೇಕು ಅಂತ ಆದರೆ ಜಪ ಮಾಡಬೇಕು. ಜಪದಿಂದಲೇ ಸಿದ್ಧಿಯನ್ನು ಪಡೆದುಕೊಂಡೆ ಆ ಕಾಲಕ್ಕೆ. ಹಾಗಾಗಿ ನನ್ನನ್ನು ಕಂಡವರು ಹೇಳಿದರು, ವಸಿಷ್ಠೋ ಜಪತಾಂ ಶ್ರೇಷ್ಠ. ಅರ್ಥ ಆಯಿತು ನನಗೆ. ಇದೇ ಇಕ್ಷ್ವಾಕು ವಂಶದ ಮೂಲಪುರುಷನಾದಂತಹ ಮನುಚಕ್ರವರ್ತಿ ಹೇಳಿದಂತಹ ಮಾತು. ಜಪ್ಯೇನೈವತು ಸಂಸಿದ್ಧೇ ಬ್ರಾಹ್ಮಣೋ ನಾತ್ರ ಸಂಶಯ. ಕುರ್ಯಾತ್ ಅನ್ಯಂ ನ ವಾ ಕುರ್ಯಾತ್ ಮೈತ್ರೋ ಬ್ರಾಹ್ಮಣ. ಬ್ರಾಹ್ಮಣ್ಯವನ್ನು ಅಪ್ಪಿಕೊಂಡು ಹುಟ್ಟಿಕೊಂಡರೂ ನಡೆಯುತ್ತಾ ಬ್ರಾಹ್ಮಣನಾಗಿಯೇ ಬ್ರಹ್ಮಣಿ ಸ್ಥಿತನಾಗಬೇಕು ಅನ್ನುವಂತಹ ಉದ್ದೇಶದಿಂದಲೇ ಜಪಿಸುವುದಕ್ಕೆ ತೊಡಗಿ. ಆ ಜಪಕ್ಕೆ ಉಪಾಧಿ ರೂಪದಲ್ಲಿ ಸಿಕ್ಕಿದವಳೆ ನನಗೂ ಸಮಗ್ರ ಪ್ರಪಂಚಕ್ಕೂ ಮಾತೃಸ್ಥಾನದಲ್ಲಿರುವಂತಹ ಗಾಯತ್ರಿ. ಅವಳನ್ನು ತಪಸ್ಸಿನಿಂದ ಒಲಿಸಿಕೊಂಡೆ. ನನ್ನನ್ನು ಕಂಡವರು ಹೇಳಿದರು ಆವಾಗ ಜಪತಾಂ ಶ್ರೇಷ್ಠ. ಅದರ ಹಿನ್ನೆಲೆ ಉದ್ದೇಶ ರಾಮನಾಗುವುದಕ್ಕೆ. ಕಾರಣಾಂತರದಿಂದ ಪೂರ್ವದೇಹ ಗತಿಸಿದಂತಹ ಸಂದರ್ಭದಲ್ಲಿ ಮತ್ತೆ ನನ್ನ ತೀರ್ಥರೂಪರಾದಂತಹ ಬ್ರಹ್ಮದೇವರೊಂದಿಗೆ ಸಾಗಿದೆ. ನನಗೆ ಯಾವುದಾದರೂ ಒಂದು ವಿಶಿಷ್ಟವಾದಂತಹ ದಿವ್ಯ ದೇಹ ಪ್ರಾಪ್ತಿಯಾಗಬೇಕು. ದೇಹವಿಲ್ಲದೆ ಸರ್ವವೂ ವ್ಯರ್ಥ. ಸರ್ವ ಸಂಕಲ್ಪಗಳು ಕಮಟಿ ಹೋಗ್ತವೆ ಅನ್ನುವಂತಹ ಕಾಲಕ್ಕೆ
ನನ್ನ ತೀರ್ಥರೂಪರಾದಂತಹ ಬ್ರಹ್ಮದೇವರು ಹೇಳಿದರು, ಮಿತ್ರಾವರಣರ ತೇಜಸ್ಸಿನಲ್ಲಿ ಸೇರಿಕೊಳ್ಳು ಮಗನೇ. ನೇರವಾಗಿ ಆ ದೇವತಾ ಶಕ್ತಿಗಳ ಸಾನ್ನಿಧ್ಯಕ್ಕೆ ಹೋಗಿ ಸೇರಿದೆ. ಆ ಕಾಲಕ್ಕೆ ದೇವಲೋಕದ ಸ್ತ್ರೀಯಾದಂತಹ ಊರ್ವಶಿಯ ಕಂಡಂತಹ ಮಿತ್ರಾವರಣರು ಮೋಹಗೊಂಡರು. ಅವರದ್ದಾದಂತಹ ಯಾವ ತೇಜಸ್ಸುಂಟು ಅದನ್ನು ಊರ್ವಶಿ ಕುಂಭದಲ್ಲಿ ಧರಿಸಿಕೊಂಡರು. ಅದನ್ನು ತಿಳಿದಂತಹ ನಾನು ಆ ಕುಂಭದೊಳಗೆ ಪ್ರವಿಷ್ಟನಾದೆ. ಆ ಕಾಲಕ್ಕೆ ಕುಂಭದಿಂದ ನಾ ಜನಿಸಿದೆ, ಕುಂಭಜನಾದೆ. ಮಿತ್ರಾವರ್ಣರ ತೇಜಸ್ಸಿನ ಸಮ್ಮಿಶ್ರಣದಿಂದಾಗಿ ಹುಟ್ಟಿದಂತಹ ನನ್ನನ್ನು ಮೈತ್ರಾವರ್ಣಿ ಎಂದೇ ಲೋಕ ಕಂಡಿತು. ಹುಟ್ಟುತ್ತಾ ಇರುವಾಗಲೇ ಇಕ್ಷ್ವಾಕು ಚಕ್ರವರ್ತಿ ಇವನೇ ನಮ್ಮ ಕುಲವನ್ನು ಉದ್ಧರಿಸುವಂತಹ ಮಹರ್ಷಿ ಅನ್ನುವುದನ್ನು ರಾಜರ್ಷಿಯ ಹಿನ್ನೆಲೆಯಲ್ಲಿ ತಿಳಿದಂತಹ ಇಕ್ಷ್ವಾಕು ಮಹಾರಾಜ ಅವನದ್ದಾದಂತಹ ಸೂರ್ಯವಂಶಕ್ಕೆ ನನ್ನನ್ನು ಪುರೋಹಿತನಾಗಿ ಸ್ವೀಕಾರ ಮಾಡಿದ. ಅಲ್ಲಿಂದ ಲೋಕದ ಕಣ್ಣಿಗೆ ಕಾಣುವುದಕ್ಕೆ ಇಕ್ಷ್ವಾಕು ವಂಶದ ಪೌರೋಹಿತ್ಯ ವಸಿಷ್ಠನದ್ದು ನಾ ಪ್ರವೇಶಿಸಿದ ಹಿನ್ನೆಲೆ ಬೇರೆ. ನಾ ಹೊಕ್ಕಿದಂತಹ ಇಕ್ಷ್ವಾಕು ವಂಶದಲ್ಲೊಬ್ಬ ಮಹಾಪುರುಷ ಬರ್ತಾನೆ. ಆ ಮಹಾಪುರುಷನ ಸೇವೆಯನ್ನು ಮಾಡುವಂತಹ ಭಾಗ್ಯ ಈ ವಸಿಷ್ಠನ ಪಾಲಿಗಾಗಬೇಕು. ಇದು ನನ್ನದ್ದಾದಂತಹ ಜಪದ ಉದ್ದೇಶ. ರಾಮಪ್ರಾಪ್ತಿ, ಭಗವತ್ ಪ್ರಾಪ್ತಿ. ಆ ಹಿನ್ನೆಲೆಯಲ್ಲಿ ಸಾವಿರಾರು ವರ್ಷಗಳು ಸಂದವು. ವಸಿಷ್ಠನಾಗಿ ವಿಶಿಷ್ಟವಾದಂತಹ ಪೌರೋಹಿತ್ಯವನ್ನು ನಡೆಸುತ್ತ ಪುರೋಹಿತನಾಗಿ ಪುರದಹಿತವನ್ನು ಮಾತ್ರ ಅಲ್ಲ, ಕುಲದಹಿತವನ್ನು ಬಯಸಬೇಕು. ಎಳ್ಳಿನಿದ್ದು ತಪ್ಪಲಿಲ್ಲ ಈ ವಸಿಷ್ಠ. ಅದೇ ವಂಶದಲ್ಲಿ ಮಹಾಪರಾಕ್ರಮಿ ಎನಿಸಿದಂತಹ, ಸಾರ್ವಭೌಮನೆನಿಸಿದಂತಹ, ಸೂರ್ಯವಂಶದ ಸಮಸ್ತ ಘನತೆಗಳನ್ನೆಲ್ಲ ಹೊತ್ತು ತಂದಂತಹ ಒಬ್ಬ ದಶರಥ ಚಕ್ರವರ್ತಿ ಬಂದ ಆಳ್ವಿಕೆಗೆ. ಮದುವೆಯಾಗಿ ಹಲವಾರು ವರ್ಷಗಳು ಸಂದರೂ ಕೂಡ ಸೌಭಾಗ್ಯಕರವಾದಂತಹ ಸಂತತಿಯಾಗದ ಕಾಲಕ್ಕೆ ನನ್ನಲ್ಲಿ ಪ್ರಾರ್ಥನೆ ಮಾಡಿದ, ಗುರುಗಳೇ, ಸಂತತಿಯಾಗದೆ ಮೋಕ್ಷ ಪ್ರಾಪ್ತಿಯಾಗದು ಯಾವ ಕಾಲ? ಸತ್ಸಂತತಿ ಪ್ರಾಪ್ತಿ ಆಗಬೇಕಿದ್ರೆ ನಾ ಏನ್ ಮಾಡಬೇಕು ಸ್ವಾಮಿ? ದಾರಿಯನ್ನು ಹೇಳಿದ್ದಾವ. ಆ ಕಾಲಕ್ಕೆ ಹೇಳಿದೆ, ಅಶ್ವಮೇಧ ಯಾಗವನ್ನು ಮಾಡುವುದರ ಮೂಲಕವಾಗಿ ಪುತ್ರಕಾಮೇಷ್ಟಿಯನ್ನು ಮಾಡಬೇಕು. ಆವಾಗ ಆ ದಶರಥ ಯೋಚಿಸಿದ, ಸ್ವಾಮಿ, ನಿಮ್ಮನ್ನಾದಂತಹ ಮಾರ್ಗದರ್ಶನ ಸದಾ ಬೇಕು. ನೀವೇ ಇಟ್ಟುಕೊಂಡು ಯಾಜಮಾನ್ಯವನ್ನು ವಹಿಸಿ ನನ್ನ ಮೂಲಕ ಈ ಒಂದು ಮಹತ್ ಕಾರ್ಯವನ್ನು ಸಾಧಿಸಬೇಕು, ಸಾಧಿಸಿಕೊಡಬೇಕು. ಅದಕ್ಕೋಸ್ಕರ ಯಾರಿದ್ದಾರೆ ಈ ಮಹಾಯಾಗವನ್ನು ಮಾಡುವುದಕ್ಕೆ? ಅಂದ ಕಾಲಕ್ಕೆ ತೋರಿಸಿದ ಮಾರ್ಗವನ್ನು ಋಷ್ಯಶೃಂಗ ಮಹರ್ಷಿಯ ಮೂಲಕವಾಗಿ ಆ ಜಾಗ ಸಂಪನ್ನಾಯಿತು. ಪ್ರಾಜಾಪತ್ಯ ಪುರುಷನ ಆವಿರ್ಭಾವವಾಯಿತು ನನ್ನ ಎದುರಲ್ಲಿ. ಬ್ರಹ್ಮತ್ವವನ್ನು ವಹಿಸಿದ್ದೆ ಆ ಕಾಲಕ್ಕೆ. ನನ್ನದ್ದಾದಂತಹ ಬ್ರಹ್ಮತ್ವ ಏನುಂಟು, ಆ ಬ್ರಹ್ಮತ್ವ ಅದು ಸರ್ವ ಲೋಕಕ್ಷೇಮವನ್ನು ಕೊಡುವಂತಹ ಬ್ರಹ್ಮತ್ವ. ಹಿನ್ನೆಲೆ ಗಾಯತ್ರಿ ಜಪ. ಆದ ಕಾರಣ ನನ್ನನ್ನು ಋಷಿಮುನಿಗಳು ಕಂಡುಕೊಂಡರು. ವಸಿಷ್ಠೋ ಬ್ರಹ್ಮಾಭವತಿ ಅಂತ. ಬ್ರಹ್ಮನಾಗುವುದಕ್ಕೆ ಈ ಕಾಲಕ್ಕೆ ವಸಿಷ್ಠನಿಂದ ಮಾತ್ರ ಸಾಧ್ಯ. ಆ ಪ್ರಾಜಾಪತ್ಯ ಪುರುಷ ಬಂದ ಕಾಲಕ್ಕೆ ಹಸ್ತದಲ್ಲಿ ಅಮೃತ ಕುಂಭವನ್ನು, ಪಾಯಸವನ್ನು ತಂದ.
ದಶರಥನ ಕೈಗಿತ್ತ. ಅವನ 3 ಪತ್ನಿಯರಿಗೆ ಹಂಚಿದ. 1 ವರ್ಷ ಆಗುವಾಗ ನಾ ಬಯಸಿದಂತಹ ಮಹಾತ್ಮನ ಅವತಾರವಾಯಿತು. ರಾಮ ಲಕ್ಷ್ಮಣ ಭರತ ಶತ್ರುಘ್ನರೆಂಬಂತಹ ಧರ್ಮದ 4 ಕಾಲುಗಳು ಭೂಲೋಕಕ್ಕೆ ಇಳಿದವು. ಇದು ನನ್ನ ನಿರೀಕ್ಷೆ ಇತ್ತು. ಜಪದ ಸಿದ್ಧಿಗೆ ಅದು ಸಾಕ್ಷಿಯಾಯಿತು, ಪ್ರಾಪ್ತಿಯಾಯಿತು. ದಶರಥನನ್ನು ಯಾಕೆ ಆಯ್ಕೆ ಮಾಡಿಕೊಂಡ ಭಗವಂತ? ನಾನಿದ್ದೇನಲ್ಲ ಇಕ್ಷ್ವಾಕು ವಂಶದ, ಅದಕ್ಕೋಸ್ಕರ ದಶರಥನನ್ನು ಆರಿಸಿದ. ಆರಿಸಿದ್ದು ಮಾತ್ರ ಜನ್ಮಕ್ಕೆ. ಅವನ ಮಡದಿಯಾದಂತಹ ಕೌಸಲ್ಯಾದರೂ ಗರ್ಭದಲ್ಲಿ ಆ ಪುಣ್ಯಾತ್ಮನನ್ನು ಹೊತ್ತು ನಿಂತು ಅದು ಅವಳದ್ದಾದ ಯೋಗ್ಯ. ದಶರಥನನ್ನು ಆರಿಸಿದ್ದರ ಮೂಲಕವಾಗಿ ದಶರಥನ ಯೋಗ್ಯತೆಯೂ ಕೂಡ ಸಮಗ್ರ ಜಗದುದ್ದಗಲಕ್ಕೆ ಹರಡಿತು. ಆದರೆ ಕೇವಲ ಆಯ್ಕೆ ಮಾತ್ರ. ಮುಂದೆ ಆ 4 ಶಿಶುಗಳಿಗೆ ನಾಮಕರಣಾದಿಗಳನ್ನು ಮಾಡಿದವನು ಈ ವಸಿಷ್ಠ. ರಾಮ ಲಕ್ಷ್ಮಣ ಭರತ ಶತ್ರುಘ್ನರೆಂಬಂತಹ 4 ಶುಭನಾಮಗಳನ್ನು ಮಾಡಲಾಯಿತು. ಅಲ್ಲಿಂದ ಬೆಳೆದಿರೋರು ಸರ್ವ ಶಾಸ್ತ್ರಜ್ಞರು, ಶಸ್ತ್ರಜ್ಞರೂ ಆಗಿ, ಮಹಾಪರಾಕ್ರಮಿಗಳಾಗಿ, ಸೂರ್ಯವಂಶದ ಸಮಸ್ತ ಘನತೆಯನ್ನು ಕೂಡ ಅನುಸರಣೆ ಮಾಡುವಂತಹ ಪುಣ್ಯಾತ್ಮರಾದರು. ಪೌರೋಹಿತ್ಯವನ್ನು ಮಾಡುತ್ತಾ ಇದ್ದಂತಹ ಒಂದು ದಿನ ಜಗತ್ತಿನ ಹಿತವನ್ನೇ ಬಯಸುವಂತಹ, ವಿಶ್ವದ ಮಿತ್ರತ್ವವನ್ನೇ ಸಂಪಾದಿಸಿಕೊಂಡಂತಹ ತಪಸ್ಸಿನ ಮೂಲಕವಾಗಿ ವಿಶ್ವಾಮಿತ್ರರಾಗಮನವಾಯಿತು. ಕೊಡುರಾಮನನ್ನು ಕಂಗೆಟ್ಟ ಪ್ರಜ್ಞಾಹೀನನಾದ ದಶರಥ ಆವಾಗ ಹೇಳಿದರು, ಮೊದಲು ನನಗೆ ನಮ್ಮೀರುವರ ಮಧ್ಯದಲ್ಲಿ, ವಸಿಷ್ಠ ವಿಶ್ವಾಮಿತ್ರರ ಮಧ್ಯದಲ್ಲಿ ದ್ವೇಷ ಇದ್ದರೂ ಕೂಡ ಸಾಧನೆಯ ಮೂಲಕವಾಗಿ ಇದೇ ವಿಶ್ವಾಮಿತ್ರರು ಆ ದ್ವೇಷದ ಜೀವತಂತುವನ್ನೇ ಕಡಿದರು. ಪೂರ್ವಾಶ್ರಮದಲ್ಲಿ ಒಬ್ಬ ಕ್ಷತ್ರಿಯೋತ್ತಮನಾಗಿ ಕೌಶಿಕನೆಂಬಂತಹ ನಾಮದಿಂದ ಪ್ರಸಿದ್ಧನಾದಂತಹ ಆ ವ್ಯಕ್ತಿ ತಪಸ್ಸಿನ ಮೂಲಕವಾಗಿ ನನ್ನನ್ನೇ ಎದುರು ಹಾಕಿಕೊಂಡು ಶಕ್ತಿಯಾದ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ, ಜಪದಿಂದಲೇ ಬ್ರಾಹ್ಮಣ್ಯವನ್ನು ಸಂಪಾದನೆ ಮಾಡುವುದಕ್ಕೆ ಸಾಧ್ಯ ಅನ್ನುವುದನ್ನು ನನ್ನನ್ನು ನೋಡಿ ಕಲಿತ ನನ್ನದ್ದಾದಂತಹ ಬ್ರಹ್ಮದಂಡ ಏನುಂಟು, ಆ ಬ್ರಹ್ಮದಂಡ ಸರ್ವವನ್ನೂ ಅವನದ್ದಾದಂತಹ ಶಸ್ತ್ರಾಸ್ತ್ರಗಳನ್ನು, ಮಂತ್ರಶಕ್ತಿಯನ್ನು, ಅಸ್ತ್ರಶಕ್ತಿಗಳನ್ನು ಆಹುತಿ ತೆಗೆದುಕೊಂಡಂತಹ ಕಾಲ. ಅಲ್ಲಿಂದ ತಪ್ಪಿಸಿದ ಸಿದ್ಧಿಯಾಯಿತು. ಸರ್ವ ದೇಶದ ಕವಲುಗಳು ಕೂಡ ನೀರಾದವು. ಅಂತಹ ವಿಶ್ವಾಮಿತ್ರರು ಬಂದ ಕಾಲಕ್ಕೆ ರಾಮನನ್ನು ಕೊಡು ಅಂತ ಕೇಳಿದ್ರು. ಹೇಗೆ ಕೊಡ್ಲಿ, ಇನ್ನೂ 16 ದಾಟಲಿಲ್ಲ ಅಂತ ಹೇಳಿ ವಿಶ್ವಾಮಿತ್ರರದ್ದಾದಂತಹ ಅದ್ಭುತವಾದಂತಹ ಘೋಷಕ್ಕೆ ಪ್ರಜ್ಞಾಹೀನನಾದ ದಶರಥ ಎಚ್ಚೆತ್ತುಕೊಂಡ ಸ್ವಲ್ಪ ಕಾಲದಲ್ಲಿ ಆವಾಗ ಹೇಳಿದ ವಿಶ್ವಾಮಿತ್ರ, ರಾಮನನ್ನು ನೀವು ತಿಳಿದಿಲ್ಲ ಸರಿಯಾಗಿ. ಅಹಂ ವೇದ್ಮಿ ಮಹಾತ್ಮಾನಂ ರಾಮಂ ಸತ್ಯವರಾಕ್ರಮಂ ವಸಿಷ್ಠಶ್ಚ ಮಹಾತೇಜಾಃ ಏತೇ ಮೇ ತಪಸಿ ಸ್ಥಿತಾಃ. ದಶರಥ, ನೀನು ಕೇವಲ ಜನ್ಮಕ್ಕೆ ಮಾತ್ರ ಕಾರಣೀಕರ್ತ. ನಿನ್ನನ್ನು ಆಯ್ಕೆ ಮಾಡಿದ್ದು ಮಾತ್ರ ದಶರಥ ಭಗವಂತ, ಅಷ್ಟೇ. ನೀನು ಹುಟ್ಟಿದಂತಹ ರಾಮ ಯಾರು ಅಂತ ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತು. ಅಹಂ ವೇದ್ಮಿ ಮಹಾತ್ಮ, ಯಾರು ಸತ್ಯಪರಾಕ್ರಮಿ ಎನಿಸಿದಂತಹ ರಾಮಚಂದ್ರ, ಅವನನ್ನು ನಾನು ತಿಳಿದಿದ್ದೇನೆ. ಹಾಗಾದ್ರೆ ನೀವ್ಯಾರೋ ತಿಳಿದಿಲ್ವೇ ಅಂತ ಕೇಳಿದರೆ, ನಿಮ್ಮಲ್ಲಿ ನಿಮ್ಮ ಪೌರೋಹಿತ್ಯವನ್ನು ವಹಿಸಿಕೊಂಡಂತಹ ವಸಿಷ್ಠ ತಿಳಿದಿದ್ದಾನೆ. ನನ್ನ ಬಗ್ಗೆ ಹೇಳಿದಂತಹ ಮಾತು ವಸಿಷ್ಠ ರಾಮನನ್ನು ತಿಳಿದಿದ್ದಾನೆ ಅಂತಾದರೆ, ದಶರಥ
ಅವನ ಮಗನಾಗಿ ಹುಟ್ಟಿದಂತಹ ರಾಮನನ್ನು ತಿಳಿಯಲಿಲ್ಲ ಅಂತಾದರೆ ಇನ್ನು ಮುಂದೆ ಇಂತಹ ಸಂಗತಿಗಳು ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಅಂದು ದಶರಥನಿಗೆ ರಾಮ ಯಾರು ಅಂತ ತಿಳಿಯದ ಆ ಕಾಲಕ್ಕೆ ಹೇಳಿದಂತಹ ಮಾತು. ಅತ್ಲಾಗಿ ಕಾಡಿನಲ್ಲಿರುವಂತಹ ವನವಾಸಿಗಳಾದಂತಹ ಋಷಿಮುನಿಗಳು ಕೂಡ ಕಾಯ್ತಾ ಇದ್ದಾರೆ ರಾಮನನ್ನು. ಏಚಮೇ ತಪಸಿಷ್ಠಿತ. ಆವಾಗ ನಾನು ಹೇಳಿದ ದಶರಥನಿಗೆ, ಹೆದರಬೇಡ, ಅಭಯವನ್ನು ಕೊಡ್ತಾ ಇದ್ದೇನೆ. ವಿಶ್ವಾಮಿತ್ರರು ಅಭಯವನ್ನು ಕೊಡ್ತಾ ಇದ್ದಾರೆ. ರಾಮನ ಜೀವನ ವಿಸ್ತಾರವಾಗ್ತದೆ, ಕಳುಹಿಸಿಕೊಡು, ಹೆದರಬೇಕು ಅಂತಿಲ್ಲ. ಅಲ್ಲಿಂದ ವಿಶ್ವಾಮಿತ್ರರ ಗರಡಿಯಲ್ಲಿ ರಾಮಲಕ್ಷ್ಮಣರು ಪಳಗಿದರು. ಮುಂದೆ ಅನೇಕ ಅವತಾರದ ಕಾರ್ಯಗಳನ್ನು ಮಾಡುತ್ತಾ ಹೋದ ರಾಮಚಂದ್ರ. ಕಾಯ್ತಾ ಇದ್ರು ಮೈಥಿಲಿ. ರಾಮ ಯಾವಾಗ ಬರ್ತಾನೆ? ಲೋಕದ ಕಣ್ಣಿಗೆ ಮಿಥಿಲಾಧಿ ನಗರಕ್ಕೆ ಹೋಗಿ ರಾಮ ಸೀತೆಯನ್ನು ಮದುವೆಯಾದ. ಅಯೋನಿಜೆಯಾಗಿ ಕಾಯ್ತಾ ಇದ್ದವರು. ವಿಶ್ವಾಮಿತ್ರರಿಂದ ರೂಪಿತನಾದಂತಹ ರಾಮ ಮಧ್ಯಕಾಲದಲ್ಲಿ ಅನೇಕಾನೇಕ ಅಸ್ತ್ರಗ್ರಾಮಗಳನ್ನೇ ಧಾರೆ ಎರೆದು. ಯಾಕೆ? ನೀ ಬಂದ ಮೇಲೆ ನನಗೆ ಅನಿವಾರ್ಯತೆ ಇಲ್ಲ ಅಸ್ತ್ರಗಳ. ಮುಂದೆ ಮಿಥಿಲಾ ನಗರಕ್ಕೆ ಸೇರಿದಂತಹ ವಿಶ್ವಾಮಿತ್ರ ಸಹಿತನಾದಂತಹ ರಾಮಲಕ್ಷ್ಮಣರು ಜನಕನ ಆತಿಥ್ಯವನ್ನು ಸ್ವೀಕಾರ ಮಾಡಿದ ಕಾಲಕ್ಕೆ ವೈವಾಹಿಕವಾದಂತಹ ವಿಚಾರ ನಿರ್ಣಯ ಆಯಿತು. ನಾವು ಅಯೋಧ್ಯೆಯಲ್ಲಿದ್ದೆವು. ಬಂತು ಸುದ್ದಿ, ದೂತರ ಮೂಲಕವಾಗಿ ದಶರಥನಿಗೆ ಹೇಳಿದೆ, ನಾವೀಗ ತ್ವರೆ ಮಾಡಬೇಕು, ಅದು ಶೀಘ್ರವಾಗಿ ಧಾವಿಸಬೇಕು. ಅಲ್ಲಿಂದ ಆಜ್ಞೆ ಬಂದಿದೆ, ಹಾಗಾಗಿ ಹೋಗಬೇಕು. ದಶರಥನು ಪ್ರಾರ್ಥಿಸಿದ, ಗುರುಗಳೇ, ನಿಮ್ಮದ್ದಾದಂತಹ ಪೌರೋಹಿತ್ಯದಲ್ಲಿ ನನ್ನ ಮಕ್ಕಳಿಗೆ ವಿವಾಹ ಕಾರ್ಯವು ಸಮಾರಂಭವಾಗಬೇಕು. ಹಾಗೆ ನನ್ನನ್ನು ಕರೆಕೊಂಡು ಹೊರಟ ಮಿಥಿಲೆ. ಅಲ್ಲಿ ಹೋಗಿ ಎಲ್ಲವೂ ಸಾಂಗೋಪಾಂಗವಾಗಿ ನೆರವೇರುತ್ತದೆ. ಸಮಗ್ರವಾದಂತಹ ಸೂರ್ಯನಿಂದ ಪ್ರಾರಂಭಿಸಿ ದಶರಥನವರೆಗಿನ ಸಮಗ್ರವಾದಂತಹ ಸೂರ್ಯವಂಶದ ಪರಿಚಯವನ್ನೇ ಆ ಮಿಥಿಲೆಯ ಪ್ರಜೆಗಳಿಗೆ, ರಾಜನಿಗೆ ಮಾಡಿಸಿದೆ. ಸಮಗ್ರವಾದಂತಹ ಸೂರ್ಯವಂಶದ ಪರಿಚಯ, ಯಾರ್ಯಾರು ಎಂತಹ ಮಹಾತ್ಮರು ನಮ್ಮಲ್ಲಿದ್ದರು ಎಂಬುದಾಗಿ. ಅದನ್ನು ಕೇಳಿದಂತಹ ಜನಕ ಮಹಾರಾಜನು ಕೂಡ ಅವನ ಪುರೋಹಿತನಾದಂತಹ ಶತಾನಂದರ ಮೂಲಕವಾಗಿ ಆ ಮೈಥಿಲದ ವಂಶ ಪರಿಚಯವೂ ಆಯಿತು, ವಿವಾಹ ಆಯಿತು. ಅಲ್ಲೂ ಕೂಡ ಹಾಗೆ ನಾಮ ಮಾತ್ರ ದಶರಥ. ವೈವಾಹಿಕವಾದಂತಹ ವಿಧಿಯನ್ನು ನೆರವೇರಿಸುತ್ತಾ ವರ್ಣ ಮಾಡಿಸಿದವನು ಈ ವಸಿಷ್ಠ. ಸಂಕಲ್ಪ ಪ್ರಬಲವಾಗಿದೆ ವಸಿಷ್ಠನಲ್ಲಿ. ಈ ವಸಿಷ್ಠ ಅಂದಿನಿಂದ ಇಂದಿನವರೆಗೂ ಕೂಡ ಏನನ್ನು ಕಾಣಬೇಕು ಪ್ರಪಂಚದಲ್ಲಿ, ಅದು ಒಂದೇ ನನ್ನದಾದಂತಹ ಲಕ್ಷ್ಯ. ರಾಮನನ್ನು ಕಾಣಬೇಕು, ರಾಮನನ್ನು ಅನುಭವಿಸಬೇಕು, ರಾಮನ ಜೊತೆಗಿರಬೇಕು. ಆ ಕಾರಣದಿಂದಲೇ ಎಲ್ಲವೂ ಕೂಡ ಭಗವದ್ ಅನುಗ್ರಹದಿಂದ ಅವನಿಗೆ ಹೇಗೆ ಬೇಕೋ ಹಾಗೆ ಅವನನ್ನು ಸ್ವೀಕಾರ ಮಾಡಿದ. ರಾಮ ಸೀತೆಯರ ವಿವಾಹಕ್ಕೆ ನಾನೇ ಅಲ್ಲಿ ಪವಿತ್ರ ಪಾಣಿಯ. ಅದಾಯಿತು. ಅಲ್ಲಿಂದ ಹೊರಟೆವು ಅಯೋಧ್ಯೆಗೆ. ಅಯೋಧ್ಯೆಗೆ ಹೊರಟು ಸೇರಿ ಆಯಿತು. ಎಲ್ಲವೂ ಕೂಡ ಯೋಗ್ಯ ರೀತಿಯಲ್ಲಿ 12 ವರ್ಷಗಳ ಕಾಲ ನಿರಂತರವಾಗಿ ಸುಕ್ಷೇಮದಿಂದ ಅಯೋಧ್ಯೆ ವಿಜೃಂಭಿತವಾಗಿ ಇದ್ದಕ್ಕಿದ್ದ ಹಾಗೆ ದಶರಥ ರಾಜನಿಗೆ ಮನಸ್ಸಿನಲ್ಲಿ ಆಲೋಚನೆ ಬಂತು. ಇಂದಿಗೆ ಹುಟ್ಟಿ 60,000 ವರ್ಷಗಳ ಮೇಲಾಯಿತು. ವಿಶ್ರಾಂತಿಮಭಿರೋಚಯೇ. ಆದ ಕಾರಣ ನಾಳೆಯೇ ನನ್ನ ಮಗನಾದಂತಹ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು.
ಅಂತ ನಿಶ್ಚಯ ಮಾಡಿಲ್ಲ. ಎಲ್ಲರಿಗೂ ಸೂಚನೆ ಕಳುಹಿಸಿದ. ನನಗೂ ಬಂತು ಸೂಚನೆ, ಬಂದರು ಜನಗಳು, ಹೋದೆ. ಹೇಳಿದ ದಶರಥ, ಇದು ಸಾಕು ಅಂತ ಅನಿಸ್ತದೆ. ಒಳ್ಳೆಯದು, ಸಾಕು ಅಂತ ಅನಿಸುವಾಗ ಬೇಕು ಅಂತ ಅನಿಸಬಾರದು. ಇಲ್ಲಿಗೆ ನೀವು ವಿರಮಿಸಬೇಕು. ಒಳ್ಳೆಯದು, ನಾಳೆ ರಾಮನಿಗೆ ಪಟ್ಟ ವ್ಯವಸ್ಥೆಯಾಗಲಿ ಅಂತ ಹೇಳಿದೆ. ತದನಂತರ ರಾಮನಿಗೂ ಕೂಡ ಸೂಚನೆಯನ್ನು ಕೊಟ್ಟದ್ದು. ತನ್ಮೂಲಕವಾಗಿ ಪಟ್ಟಾಭಿಷೇಕದ ದೀಕ್ಷೆಯಲ್ಲಿರಬೇಕು ರಾಮಚಂದ್ರ ಸೀತಾಸಹಿತನಾಗಿ ಅನ್ನುವುದನ್ನು ರಾಮನಿಗೆ ಹೇಳಿದೆ. ತದನಂತರ ಆ ವಿಷಯದಲ್ಲಿ ಬೇರೆ ಬೇರೆ ಬೇಡದೇ ಇದ್ದದ್ದೆಲ್ಲ ಬಂತು. ಪಟ್ಟಾಭಿಷೇಕ ವಿಘಟಿತವಾಯಿತು. ರಾಮ ಕಾಡಿಗೆ ಹೋಗುವ ಪರಿಸ್ಥಿತಿ ಬಂತು. ಅಲ್ಲಿ ಕೈಕೇಯಿ ಇಡೀ ಸೂರ್ಯವಂಶದಲ್ಲಿ ಒಂದು ವಿಶಿಷ್ಟವಾದಂತಹ ಹೆಣ್ಣು. ಅವಳಿಗೆ ಸಹಕಾರಣಿಯಾಗಿ ನಿಂತವಳು ಮಂಥರೆ. ಯಾಕೆ ಹೀಗಾಯಿತು? ಒಬ್ಬ ತ್ರಿಕಾಲಜ್ಞಾನಿಯಾದಂತಹ, ಮೂರು ಲೋಕಗಳಲ್ಲಿಯೂ ಅನವರತ ಸಂಚಾರವನ್ನು ಹೊಂದಿದಂತಹ, ಬ್ರಹ್ಮಜ್ಞಾನಿ ಎನಿಸಿದಂತಹ ವಸಿಷ್ಠನಿರುವಾಗ ದಶರಥ ಹೇಳಿದಂತಹ ಮುಹೂರ್ತ ತಪ್ಪು ಅಂತ ಯಾಕೆ ಈ ಆರನೇ ಇಂದ್ರಿಯಕ್ಕೆ ಗೊತ್ತಾಗಲಿಲ್ಲ? ರಾಮ ಅಯೋಧ್ಯೆಯಲ್ಲಿ ನಿಲ್ಲುವನಲ್ಲ ಅನ್ನುವುದು ಈ ವಸಿಷ್ಠನ ಅಂತರಂಗಕ್ಕೆ ಗೋಚರ ಆಗಿದೆ. ಹಾಗೆಂತ ಅಂತರಂಗದೊಳಗಿರುವಂತಹ ರಂಗ ನಾಲಿಗೆಯಲ್ಲಿ ಬರಲಿಲ್ಲ. ಇದು ಮುಹೂರ್ತ ಸರಿಯಿಲ್ಲ ಅಂತ ಹೇಳಿ ಮೌನಿಯಾದೆ. ಋಷಿಯಾದದ್ದೇ ನಾನು ಮೌನಿಯಾಗಿ ಈ ಕ್ಷಣದಲ್ಲಿಯೂ ಕೂಡ ಮೌನಿಯಾದೆ. ಆಯಿತು ಅಂತಂದೆ. ಅದಕ್ಕೆ ಬೇಕಾದಂತಹ ಪೂರ್ವ ರಂಗೆಲ್ಲ ಸಿದ್ಧ ಆಗಿದೆ. ಕೈಕೇಯಿ ನನ್ನ ಮಗನಾದಂತಹ ಭರತನಿಗೆ ಪಟ್ಟ ಕಟ್ಟಬೇಕು, ರಾಮನನ್ನು ಈ ಕೂಡಲೇ ಕಾಡಿ ಕಟ್ಟಬೇಕು. ಈ ಸಿದ್ಧತೆ ಆಗಿದೆ. ಅಲ್ಲಿಯೂ ಹಾಗೆ ದಶರಥನನ್ನು ಆರಿಸಿದ್ದು ಮಾತ್ರ. ಅನೇಕ ಕಾಲ ಪುತ್ರರ ಸಾಂಗತ್ಯ ಇಲ್ಲ. ಕೇವಲ ಅವನಿಗೆ ಪ್ರಾಪ್ತವಾದದ್ದು ಇಷ್ಟೇ ಸಮಯ, ಇನ್ನು ಮುಂದೆಯೂ ಪ್ರಾಪ್ತವಾಗುವ ಹಾಗಿಲ್ಲ. ಅವ ಲೋಕಾಭಿರಾಮನಾಗಬೇಕು, ಅದಕ್ಕೋಸ್ಕರ ಹೊರಗೆ ಸಾಗಬೇಕು ಅನ್ನುವುದೇ ದೈವದ ಅಂತರಂಗ. ಆ ದೈವದ ಅಂತರಂಗವೇ ಇವತ್ತು ವಸಿಷ್ಠನ ಅಂತರಂಗದಲ್ಲಿ ಸೇರಿದ ಕಾರಣ ನಾ ಮೌನಿಯಾದೆ. ಹಾಡಿಗೆ ಹೊರಟ ಆ ಕಾಲಕ್ಕೆ ದೈವ ಮಾತಾಡಿಸಿತು ನನ್ನ ಬಾಯಿಯಲ್ಲಿ. ಯಾವ ಸ್ಥಳದಲ್ಲಿ ಯಾವ ಭೂಮಿಯಲ್ಲಿ ರಾಮ ಇದ್ದಾನೋ ಅದು ಕಾಡಾಗಲಿ ನಾಡಾಗಲಿ ಅದು ಅಯೋಧ್ಯೆಯಾಗ್ತದೆ. ಪುರಂ ನಗರಮೇ ವಾಸ್ತು ಯತ್ರ ರಾಮೋ ನಿವತ್ಸ್ಯತಿ. ರಾಮ ಎಲ್ಲಿ ವಾಸ ಮಾಡ್ತಾನೆ ಅದು ಕಾಡಾದರೂ ನಾಡಾಗ್ತದೆ. ರಾಮ ಎಲ್ಲಿ ವಾಸ ಮಾಡುವುದಿಲ್ಲೋ ಅದು ನಾಡಾದರೂ ಕಾಡಾಗ್ತದೆ. ಈ ಭಾವ ನನ್ನಿಂದ ಬಂತು. ಆ ಕಾಲಕ್ಕೆ ನನ್ನ ಹಾಗೆ ಇರುವವರು ಕಾಡಿನಲ್ಲಿದ್ದಾರಲ್ಲ ನಿರೀಕ್ಷೆಯಲ್ಲಿ, ಅವರನ್ನು ಹುಡುಕಿಕೊಂಡು ಹೋದ. ಹೇಳಿದ, ವಿದ್ಧಿಮಾಂ ಋಷಿಭಿಸ್ತುಲ್ಯ. ಇದು ನನಗಿಷ್ಟ ಆಗುತ್ತೆ. ನಾನು ಋಷಿಗಳಿಗೆ ಸಮಾನ ಅಂತ ಹೇಳಿದ ರಾಮ. ನನ್ನದ್ದಾದಂತಹ ವನವಾಸ ದೀಕ್ಷೆ ಮೇಲ್ನೋಟಕ್ಕೆ ಕೇವಲ ಪಿತೃವಾಕ್ಯ ಪರಿಪಾಲನೆ, ಆದರೆ ಅಂತರಂಗದಲ್ಲಿ ಋಷಿವಾಕ್ಯ ಪರಿಪಾಲನೆ. ಇದಕ್ಕೆ ಅಷ್ಟು ಕೊಟ್ಟಿದೆ ಈ ವಸಿಷ್ಠನ ಅಂತರಂಗ. ಸಾಗಿದ ಅವನದ್ದಾದಂತಹ ಲಕ್ಷ್ಯ ದಂಡಕಾರಣ್ಯ. ಸಮಗ್ರ
ಲೋಕಕ್ಕೆ ಬಂದಂತಹ ಕಂಟಕ ನಿವೃತ್ತಿಯಾಗಬೇಕು ಅಂತಾದ್ರೆ ದಂಡಕದವರೆಗೆ ಸಾಗಬೇಕು. ಅಲ್ಲಿಯೇ ಇರುವವರು ಲೋಕಕಂಟಕರು. ಆ ತಲೆ ತೆಗೆದ್ರೆ ಉಳಿದ ತಲೆ ಎಲ್ಲ ಹೊರಗೆ ಬರ್ತದೆ. ಅದನ್ನೇ ಕೈಕೇಯಿಯ ಬಾಯಿಯನ್ನು ಹೇಳಿಸಿದಲ್ಲ, ನನ್ನಲ್ಲಿರುವಂತಹ ಆ ಶಕ್ತಿ ದಂಡಕಂ ಪ್ರವಿಶ. ಇಲ್ಲಿ ರಾಮ ಅಗಲಿದ ಉತ್ತರ ಕ್ಷಣದಲ್ಲಿಯೇ ರಾಮನನ್ನು ಅರಸುತ್ತ ದಶರಥ ಪರಂಧಾಮವನ್ನ ರಾಜ್ಯ ಅರಾಜಕತೆಯಿಂದ ಕೂಡಿದೆ. ಕೂಡ್ಲೆ ಕೇಕಯ ದೇಶದಲ್ಲಿ ಅಧ್ಯಯನಕ್ಕೆಂದು ಹೋದಂತಹ ಭರತ ಶತ್ರುಘ್ನರನ್ನು ಪುನಃ ಇಲ್ಲಿಗೆ ಬರುವ ಹಾಗೆ ಮಾಡಿ ಅಂತ ಹೇಳಿಕೊಂಡು 5 ಮಂತ್ರಿಗಳನ್ನು ಕಳುಹಿಸಿದೆ. ಹೋದರು. ಅತ್ಯಂತ ವೇಗವಾಗಿ ಹೋಗುವಂತಹ ಕುದುರೆಗಳನ್ನೇರಿ ಸಾಗಿದರು. ಅಲ್ಲಿ ನನ್ನದಾದಂತಹ ಮುದ್ರೆಯೊತ್ತಿದಂತಹ ಓದೆ ಅದನ್ನು ಸೂಚನೆ ಕೊಟ್ಟರು. ಭರತ ಓದಿದ. ಅಲ್ಲಿಂದ 7 ರಾತ್ರಿಯಲ್ಲಿ ಬಂದು ಅವನ ನಿರೀಕ್ಷೆ ಏನೆಲ್ಲ ಖಂಡಿತ ಅಲ್ಲಿ ಹೊರಡುವಾಗ ಅದೆಲ್ಲ ಇಲ್ಲಿ ವೇದ್ಯವಾಗ್ತಾ ಇದೆ. ಯಾರು ಕಾಣೋದಿಲ್ಲ, ಕಾಣಬೇಕಾದವರು. ನನ್ನನ್ನು ಕಾಣಲಿಕ್ಕೆ ಬಂದ. ಯಾಕೆ ಗುರುಗಳೇ ಹೀಗೆ? ಏನಾಗಬೇಕು ಅದಾಗಿದೆ ಅಂತ. ಈಗ 13ನೇ ದಿನ ನಿನ್ನ ತಂದೆಯಾದಂತಹ ದಶರಥ ಚಕ್ರವರ್ತಿಗಳು ಆದಿವಾಹಿಕವಾದಂತಹ ಶರೀರವನ್ನು ಹೊತ್ತು ಪ್ರೇತ ರೂಪದಲ್ಲಿ ತಿರುಗಾಡ್ತಾ ಇದ್ದಾರೆ. ಅವರಿಗೊಂದು ಮೋಕ್ಷವನ್ನು ಕೊಡುವಂತಹ ಕರ್ತವ್ಯ ನಿನ್ನದ್ದಾಗಿದೆ. ಅಣ್ಣ ಮಾಡಬೇಕಲ್ಲ ಸ್ವಾಮಿ. ಅಣ್ಣ ಕಾಡಿಗೆ ಹೋಗಿ ಈಗ ನಿನ್ನದ್ದಾದಂತಹ ಮಗನಾಗಿ ನೀ ಕರ್ತವ್ಯವನ್ನು ನಿರ್ವಹಿಸಬೇಕು. ಸರಿ, ಏನೆಲ್ಲ ಮಾಡಬೇಕು ಆ ಎಲ್ಲ ಕರ್ತವ್ಯಗಳನ್ನು ಯೋಗ್ಯ ರೀತಿಯಲ್ಲಿಯೇ ಭರತನ ಕೈಯಲ್ಲಿ ನಾ ಮಾಡಿಸಿದೆ. ಔರ್ಧ್ವದೈಹಿಕ ಸಂಸ್ಕಾರ ಕರ್ಮ 60,000 ವರ್ಷಗಳ ಮೇಲೆ ಆಳಿದಂತಹ ದಶರಥನ ಎಲ್ಲವೂ ಕೂಡ ಕರ್ಮಬಂಧ ನಿವೃತ್ತಿಯಾಗಬೇಕು, ಮೋಕ್ಷ ಪ್ರಾಪ್ತಿಯಾಗಬೇಕು. ಆ ಉದ್ದೇಶದಲ್ಲಿ ಸರ್ವವನ್ನು ನಾನೇ ನಿಂತುಕೊಂಡು ಮಾಡಿಸಿದೆ ಭರತನ ಕೈಯಲ್ಲಿ. ಹೇಳಿದೆ, ಇನ್ನು ರಾಜ್ಯ ಅರಾಜಕತೆಯಿಂದ ಕೂಡದು ನೀನು ಪಟ್ಟವನ್ನೇರಬೇಕು. ಭರತ ರಾಮನ ತಮ್ಮ. ರಾಮ ಹೇಗೆ ಎಲ್ಲರ ಒಳಗೂ ರಮಿಸುವವನು, ಅಂತಹ ರಾಮನ ತಮ್ಮನಾಗಿ ಭರತ ನಾಹಂ ರೋಚಯೆ, ನನಗೆ ಪಟ್ಟಬೇಕು. ನನ್ನ ಅಣ್ಣ ಎಲ್ಲ ಪಟ್ಟದ ಸಿದ್ಧತೆಯನ್ನು ತ್ಯಜಿಸಿ ಕಾಡಿಗೆ ಹೊರಟ ಅಂತಾದ ಮೇಲೆ ನನಗೆ ಯಾಕೆ ಗುರುಗಳೇ ಅಂತ ಕೇಳಿದ ಕಾಲಕ್ಕೆ ಅದನ್ನು ಯಾವುದನ್ನು ಕೂಡ ನೀನೀಗ ಆಲೋಚಿಸಿಕೊಳ್ಳಲು ಎಲ್ಲವೂ ಕೂಡ ದೈವದ ನಡೆ. ಇದನ್ನು ನೀನೀಗ ಪಾಲಿಸತಕ್ಕದ್ದು. ಪಟ್ಟವನ್ನೇರಬೇಕು, ಕಾಯುತ್ತಾ ಇದೆ. ಇಲ್ಲ, ತಪ್ಪು ತಿಳ್ಕೊಳ್ಬೇಡಿ ಗುರುಗಳೇ. ನಾನು ಪಟ್ಟವನ್ನು ಏರುವಂತಹ ಹಿನ್ನೆಲೆಯಲ್ಲಿ ರಾಮನ ತಮ್ಮನಾದದ್ದೇ ಅಲ್ಲ. ರಾಮನ ತಮ್ಮನಾದಂತಹ ಹಿನ್ನೆಲೆಯಲ್ಲಿ ನಾನು ರಾಮನನ್ನು ಸೇವಿಸಬೇಕು, ರಾಮನನ್ನು ಭಜಿಸಬೇಕು. ಇದು ಒಂದೇ ನನ್ನದ್ದಾದಂತಹ ಲಕ್ಷ್ಯ. ಅದನ್ನು ನಾ ಮಾಡಬೇಕು. ಅದಕ್ಕೋಸ್ಕರ ಪಟ್ಟಾಭಿಷೇಕದ ಸಿದ್ಧತೆ ಏನಾಗಿದೆ, ಈ ಪಟ್ಟಾಭಿಷೇಕದ ಸರ್ವ ಸಾಮಗ್ರಿಗಳನ್ನು ರಾಮನಿರುವಲ್ಲಿಗೆ ತೆಕ್ಕೊಂಡು ಹೋಗಿ ಅಲ್ಲಿಯೇ ಕಾಡಿನಲ್ಲಿಯೇ ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಿ
ಅವನನ್ನು ಇಲ್ಲಿ ಅಯೋಧ್ಯೆಗೆ ತಂದು ಈ ಪಟ್ಟಕ್ಕೆ ಏರಿಸ್ತೇನೆ ಗುರುಗಳೇ, ನಿಮ್ಮದ ಆಶೀರ್ವಾದ ಬೇಕು. ನಾನು ಬಯಸಿದ್ದನನ್ನು ಆದರೆ ಬಯಸಿದ್ದು ಆಗ್ತದೆ ಅಂತ ಇರಲಿಲ್ಲ. ಯಾಕೆ? ಅವನದ್ದಾದಂತಹ ಸಂಕಲ್ಪದ ಅವನಿಗೆ ಮಾತ್ರ ವೇದ್ಯವಾದದ್ದು. ವನವಾಸಿಯಾದಂತಹ ರಾಮಚಂದ್ರನದ್ದಾದ ಸಂಕಲ್ಪ ಏನುಂಟು? ಋಷಿಗಳಿಗೆ ಅಭಯವನ್ನು ಕೊಡಬೇಕು. ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ ವ್ರತಂ ಮಮ, ನನ್ನ ವ್ರತ ಗುರುಗಳೇ. ಹೀಗೆ ಹೋದವನು ಬರಬಹುದೇ? ಆದರೆ ಆ ರಾಮನದ್ದಾದಂತಹ ಆಂತರ್ಯದ ಸೌಂದರ್ಯ, ಅವನದ್ದಾದಂತಹ ಸ್ಪಷ್ಟವಾದ ಲಕ್ಷ್ಯ, ಅದನ್ನು ಭರತನು ಕೂಡ ಕಾಣಬೇಕು. ಅಯೋಧ್ಯೆಯ ಪಟ್ಟಾಭಿಷೇಕಕ್ಕೆ ಅಸ್ತು ಸಿಗಬೇಕು ಭರತನಿಗೆ ಆಳುವುದಕ್ಕೆ. ಅದಕ್ಕೋಸ್ಕರ ನಾನೂ ಬರ್ತೇನೆ ಅಂತಂದೆ. ಸರ್ವ ಸಿದ್ಧತೆಯಿಂದ ಸಾಗಿದೆವು. ಕಾಡಿನಲ್ಲಿ ಕಾಯುತ್ತಾ ಇದ್ದವರು ನೇರವಾಗಿ ನಾವು ಹೋದದ್ದೇ ಭರದ್ವಾಜರ ಆಶ್ರಮಕ್ಕೆ. ಭರದ್ವಾಜರಿಗೆ ಸಂಶಯ ಬಂತು ಭರತನ ಮೇಲೆ. ಏನು ಇನ್ನೂ ಮುಂದೆ ಹೋಗಿಸುವ ಹಿನ್ನೆಲೆಯಲ್ಲಿ ಬಂದಿದ್ದೀಯ ಕಾಡಿಗೆ? ಇಲ್ಲ ಸ್ವಾಮಿ, ಗುರುಗಳಿದ್ದಾರೆ ಅಂತ ನನ್ನನ್ನು ತೋರಿಸಿದರು. ಸರ್ವ ಆದರಗಳು ಆಯಿತು. ಉಪಚಾರಗಳನ್ನು ಸ್ವೀಕಾರ ಮಾಡಿಕೊಂಡು ಮುಂದೊತ್ತಿ ಹೋದೆವು. ಗಂಗಾ ನದಿಯನ್ನು ದಾಟಿ ಆ ಸ್ಥಳ ಅತ್ಯಂತ ಪ್ರಶಾಂತವಾದಂತಹ ಸ್ಥಳ. ರಾಮನಿದ್ದಲ್ಲಿ ಸರ್ವವು ಮೌನ. ಅಂತಹ ಚಿತ್ರಕೂಟ ಪ್ರದೇಶದಲ್ಲಿ ಪರ್ಣಕುಟೀರವನ್ನು ಕಟ್ಟಿ ಕೂತಿದ್ದಾನೆ ರಾಮ. ನೋಡುವಾಗಲೇ ಈ ಅಂತರಂಗದಲ್ಲಿ ಕಂಡಂತಹ ಜ್ಯೋತಿ ಮತ್ತೆ ಜ್ವಲಿಸುವುದಕ್ಕೆ ಆರಂಭ ಆಯಿತು. ತುಡಿತ, ರಾಮನನ್ನು ಕಾಣಬೇಕು ಈ ವಸಿಷ್ಠ. ಹಾಗಾಗಿ ಬೇಗ ಬೇಗನೆ ಹೆಜ್ಜೆ ಹಾಕುತ್ತಾರೆ. ಭರತನನ್ನು ಸೇರಿಸಿ ಕಾಲ್ನಡಿಗೆಯಲ್ಲಿ ಸಾಗಿದೆ. ಭರತನ ಆ ಆಸಕ್ತಿ ರಾಮನನ್ನು ಕಾಣಬೇಕು ಅನ್ನುವಂಥದ್ದು ಅಪ್ರಮೇಯವಾದ. ರಾಮನನ್ನು ಕರ್ಕೊಂಡು ಬರಬೇಕು, ರಾಮನನ್ನು ಕರ್ಕೊಂಡು ಬಂದು ಪಟ್ಟಾಭಿಷೇಕವನ್ನು ಮಾಡಬೇಕು, ರಾಮನೇ ರಾಜನಾಗಬೇಕು ಹೇಳುವಂತಹ ಲಕ್ಷ್ಯ, ಸಂಕಲ್ಪ, ದೃಢತೆ ಯಾವ ತಮ್ಮಂದ್ರಿಗೂ ಬರಲಿಕ್ಕಿಲ್ಲ. ಅಂತಹ ದೃಢತೆ ಕಂಡು ನಾ ಆಶ್ಚರ್ಯಪಟ್ಟೆ. ನಾ ಇಕ್ಷ್ವಾಕು ವಂಶವನ್ನು ಸೇರಿದ್ದು ಸಾರ್ಥಕ ಆಯಿತು ಅಂತ ನನಗೆ ಆ ಕಾಲಕ್ಕೆ ಅನಿಸಿತು. ನನ್ನ ಪೌರೋಹಿತ್ಯದಲ್ಲಿ ಇಂತಹ ಒಂದು ಸಹೋದರಿಯ ಇದು ಬೆಳೀತದಲ್ವ? ತೃಪ್ತನಾದೆ. ಮಾಡಿದಂತಹ ಜಪ ಸಾರ್ಥಕ ಆಯಿತು. ಗಾಯತ್ರಿ ದೇವಿಯನ್ನು ಸ್ಮರಿಸಿಕೊಂಡದ್ದು ಈ ಕಾಲಕ್ಕೆ ಸಾರ್ಥಕ ಆಯಿತು. ಸರ್ವಾಂಗ ಸುಂದರನಾದಂತಹ ಪುರುಷೋತ್ತಮನ ದರ್ಶನ ಆಯಿತು. ಪರ್ಣಕುಟೀರಕ್ಕೆ ಸಾಗಿದೆವು. ಭರತರಾಮರ ಸಮಾಗಮ ಆಯಿತು. ವ್ಯಾಖ್ಯಾನ ಮಾಡುವುದಕ್ಕೆ ಅಸಾಧ್ಯವಾದಂತಹ ಒಂದು ಸಮಾಗಮ. ಈವರೆಗೆ ಎಲ್ಲಿಯೂ ಕೂಡ ಲೋಕ ಕಂಡೂ ಕಾಣದಂತಹ ಒಂದು ಸಮಾಗಮ ಅದು. ಆ ಸಹೋದರಿಯ ಅದು ಏಕೀಭವಿಸಿದೆ. ಆ ಕಾಲಕ್ಕೆ ನನ್ನನ್ನು ಕಂಡು ನಮಸ್ಕರಿಸಿದ. ಕೆಳಗೆ ಕೂತ ರಾಮ ಕೆಳಗೆ ಕೂತ ಮೇಲೆ ನನ್ನ ಶಿಷ್ಯ ಇರುವುದು. ಆದರೆ ಈ ಶಿಷ್ಯ ಸಮಗ್ರ ಲೋಕವಾದ ಶಿಷ್ಯವರ್ಗವನ್ನೇ ಸ್ವೀಕರಿಸಿದ. ಹಾಗಿರುವಾಗ ನಾ ಯಾಕೆ ಮೇಲೆ ಕೂತ್ಕೊಳ್ಳುವುದು? ರಾಮನ ಜೊತೆಗೆ ಕೆಳಗಡೆ ಕೂತೆ. ಎಲ್ಲ ವಿಚಾರ ವಿನಿಮಯ ಆಯಿತು. ಗತಿಸಿದಂತಹ ದಶರಥ ಪ್ರಜಾ ಪ್ರಭುಗಳಿಗೆ ರಾಮನದ್ದಾದಂತಹ ವೃದ್ಧ ದೈಹಿಕ ಸಂಸ್ಕಾರ ಕ್ರಿಯೆ ಕಾಡಿನದ್ದಾದಂತಹ ಸಂಪ್ರದಾಯದಲ್ಲಿ ಮಾಡಿ
ಮಾಡಿದರು ನನ್ನ ನಿರ್ದೇಶದಲ್ಲಿ. ಆಮೇಲೆ ನಮ್ಮೆಲ್ಲರನ್ನು ಉದ್ದೇಶಿಸಿಕೊಂಡು ನೀವೆಲ್ಲ ದುಃಖದಿಂದ ನಿವೃತ್ತರಾಗಬೇಕು ಅನ್ನುವಂತಹ ಸಂಗತಿಯನ್ನು ಅತ್ಯಂತ ವಿಸ್ತಾರವಾಗಿ ವಿವರಿಸಿದ. ಯಾರು ಕೂಡ ಮರಣ ಎನ್ನುವಂಥದ್ದು ಇದು ಸರ್ವ ಪ್ರಾಣಿಗಳಿಗೂ ಕೂಡ, ಹುಟ್ಟಿದಂತಹ ಪ್ರಾಣಿಗಳಿಗೆ ಬರುವಂಥದ್ದು ಸಹಜ. ಇದನ್ನು ತಪ್ಪಿಸಿಕೊಳ್ಳುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನೀವು ಶಾಂತರಾಗಬೇಕು. ಅಲ್ಲಿಂದ ಮುಂದೆ ಭರತನಿಗೆ ಆಜ್ಞೆ ಮಾಡ್ತಾನೆ, ನೀ ಈಗಲೇ ಹೋಗಬೇಕು. ಭರತ ಶತ್ರುಘ್ನ ಎಲ್ಲರೂ ಕೂಡ ನೀವು ಬಂದಿದ್ದೀರಿ, ರಾಜಂದಿರು ಇದ್ದೀರಿ, ಗುರುಗಳೂ ಇದ್ದಾರೆ, ಸಾಗಬೇಕೇಗಿದೆ. ತಕ್ಷಣದಲ್ಲಿ ರಾಜ್ಯ ಅನಾಯಕತೆಯಿಂದ ಕೂಡಿರಬಹುದು, ನೀ ರಾಜನಾಗಬೇಕು. ಭರತ ಶತಾಯ ಗತಾಯ ಒಪ್ಪುವುದಿಲ್ಲ. ನೀನಿಲ್ಲದ ರಾಜ್ಯ ಬಣ್ಣ ಇಲ್ಲದ ಚಿತ್ರದಂತೆ ಅಣ್ಣ, ಹಾಗಾಗಿ ನಾನು ಹೋಗುವುದಿಲ್ಲ. ಪರಿಪರಿಯಾಗಿ ಬೇರೆ ಬೇರೆ ಪ್ರಕಾರಾಂತರಗಳಲ್ಲಿ ಭರತರಾಮರ ಸಮಾಗಮವಾಯಿತು. ನಾನು ಹೇಳಿದೆ, ರಾಮ ಪಿತೃವಾಕ್ಯ ಪರಿಪಾಲನೆ ಹೇಳುವಂತಹ ಸಂಕಲ್ಪದಲ್ಲಿ ನೀನು ಬಂದದ್ದು ಹೌದು, ಆದರೆ ಸಮಗ್ರ ಪ್ರಜಾವರ್ಗವೇ ನೋಡಿ ಬಂದಿದೆ ನಿನ್ನನ್ನು ಹುಡುಕಿಕೊಂಡು. ನೀನೇ ರಾಜನಾಗಬೇಕು ಹೇಳುವಂತಹ ಭಾವನೆ ಪ್ರಜಾವರ್ಗದಲ್ಲಿ ಸ್ಥಿರವಾಗಿ ಹೋಗಿದೆ, ಪ್ರತಿಷ್ಠಿತವಾಗಿದೆ. ನೀನೀಗ ಪ್ರತಿಷ್ಠಿತನಾಗಬೇಕು. ಸೂರ್ಯವಂಶದ ಕಿರೀಟವನ್ನು ಧಾರಣೆ ಮಾಡಬೇಕು, ಧರ್ಮದಂಡವನ್ನು ನೀ ಹಿಡಿಬೇಕು. ಇದು ಯೋಗ್ಯ ಅನ್ನುವ ವಿಚಾರವನ್ನು ಸಮಗ್ರ ಸೂರ್ಯವಂಶದ ಹಿನ್ನೆಲೆಯನ್ನು ವಿವರಿಸುತ್ತಾರೆ. ಇವರೆಲ್ಲರೂ ಕೂಡ ಜ್ಯೇಷ್ಠತ್ವದ ಕಾರಣದಿಂದಲೇ ಜ್ಯೇಷ್ಠನಾದವರೇ ಪಟ್ಟವನ್ನು ಏರಿದರು. ಸೂರ್ಯವಂಶದ ಹಿನ್ನೆಲೆಯಲ್ಲಿ ಎಲ್ಲಿಯೂ ಕೂಡ ಕನಿಷ್ಠರಾದವರ ಪಟ್ಟವನ್ನು ಏರುವ ಹಾಗಿಲ್ಲ, ಜ್ಯೇಷ್ಠರಾದವರೇ ಇರಬೇಕು. ನೀ ಜ್ಯೇಷ್ಠ ಸುತನಾಗಿದ್ದಿ, ಇವರಿಗೆಲ್ಲ ಅಣ್ಣನಾಗಿದ್ದಿ. ನೀನು ಸೂರ್ಯವಂಶದ ಘನತೆಯನ್ನೆಲ್ಲ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಿ. ಮಾತ್ರ ಅಲ್ಲ, ಮನುವಿನಿಂದ ಹಿಡಿದು ಬಂದಂತಹ ಯಾವ ಪರಂಪರೆ ಉಂಟು, ಅಲೌಕಿಕವಾದಂತಹ ಪರಂಪರೆ, ಆ ಅಲೌಕಿಕವಾದಂತಹ ಪರಂಪರೆಗೆ ನೀ ಯೋಗ್ಯನಾಗಿದ್ದಿ. ನಿನ್ನ ತಂದೆಯಾದಂತಹ ದಶರಥ ಚಕ್ರವರ್ತಿಗಳ ಸರ್ವ ಯೋಗ್ಯತೆಯೂ ಕೂಡ ನಿನಗಿದೆ. ನೀವು ಬರಬೇಕು, ದಶರಥನಿಗೆ ಸಂತೃಪ್ತಿ ಆಗ್ತದೆ. ನೀ ಬಂದು ಪಟ್ಟವನ್ನು ಏರಬೇಕು. ಭರತ ನಿನ್ನನ್ನು ಕಾಯ್ತಾ ಈಗ ನೀ ಬರಬೇಕು ಬರಬೇಕು ಹೇಳುವಂತಹ ಹಂಬಲದಲ್ಲಿದ್ದಾನೆ ನೋಡು. ರಾಮ ಒಪ್ಪುವುದೇ ಇಲ್ಲ. ಪಿತೃವಾಕ್ಯ ಪರಿಪಾಲನೆ ಅಂತ ಹೇಳಿಬಿಟ್ಟ. ನನ್ನ ಅಂತರಂಗ ಹೇಳಿದ್ದು ಒಳ್ಳೆಯದು. 14 ವರ್ಷ ವನವಾಸ, ಸಂತೋಷ. ನೀ ಹೀಗೆ ಮುಂದುವರಿಯಬೇಕು. 14 ವರ್ಷದಲ್ಲಿ ಸರ್ವ ದುಷ್ಟರ ನಾಶ ಆಗಬೇಕು. ಅಯೋಧ್ಯೆ ಅರಾಜಕತೆಯಿಂದ ಕೂಡಿರುವುದಿಲ್ಲ ಯಾವಾಗಲೂ. ನಾನಿರುವವರೆಗೆ ಅಯೋಧ್ಯೆ ಅದು ಅಯೋಧ್ಯೆಯಾಗಿಯೇ ಇರುತ್ತದೆ. ನನ್ನದಾದಂತಹ ತಪಶಕ್ತಿ ಅದೆಲ್ಲವೂ ಕೂಡ ಅಯೋಧ್ಯೆಗೆ ಬೇಕಾಗಿಯೇ ಇರುವುದು. ಯಾಕೆ? ರಾಮನಿದ್ದಾನೆ. ಅದಕ್ಕೋಸ್ಕರ ಈವರೆಗೆ ಮಾಡಿದಂತಹ ಸರ್ವ ತಪಸ್ಸು ಕೂಡ ಅದು ಅಯೋಧ್ಯ ಪ್ರಾಪ್ತಿಗೆ ಅಂತಾದರೆ, ಅಯೋಧ್ಯೆ ಅರಾಜಕತೆಯಿಂದ ಕೂಡಿರುವುದಿಲ್ಲ ಯಾವತ್ತೂ ಅಂತ ನನ್ನ ಒಳ ಮನಸ್ಸು ಮಾತಾಡಿತು. ತೂಷ್ಣೀಕನಾದೆ. ರಾಮನನ್ನು ಎದುರು ಹಾಕೊಳ್ಳುವುದಕ್ಕೆ ತಪಸ್ಸು ಮಾಡಿದ್ದ ಈ ವಸಿಷ್ಠ ಅಲ್ಲ, ರಾಮನ ಹಿಂದಿನಿಂದ ಹೋಗುವುದಕ್ಕೆ, ರಾಮನ ಮುಂದೆ ಕೂತುಕೊಳ್ಳುವುದಕ್ಕೆ ಮಾಡಿದ ತಪಸ್ಸು. ಹಾಗಾಗಿ ಶಾಂತನಾದೆ. ಕೊನೆಗೆ ರಾಮನಲ್ಲಿ ಹೇಳಿದೆ, ನಿನ್ನದ್ದಾದಂತಹ ಹೇಮಭೂಷಿತವಾದಂತಹ ಪಾದುಕೆಯನ್ನು ತಂದಿದ್ದಾನೆ ಭರತ, ನೀನದನ್ನು ಸ್ಪರ್ಶ ಮಾಡಿ ಅವನಿಗೆ ಕೊಡಬೇಕು.
ನಿನ್ನದಾದಂತಹ ಸರ್ವ ಸಾನ್ನಿಧ್ಯದಲ್ಲಿ ಸನ್ನಿಹಿತವಾಗಬೇಕು. ಅದು ಲೋಕದ ಯೋಗಕ್ಷೇಮವನ್ನು ನೋಡ್ತದೆ. ಯೋಗಕ್ಷೇಮಂ ವಿಧಾಸ್ಯತಃ, ಲೋಕದ ಯೋಗಕ್ಷೇಮವನ್ನು ನಿನ್ನದಾದಂತಹ ಪಾದುಕೆ ಅಯೋಧ್ಯೆಯಲ್ಲಿ ನೋಡಿಕೊಂಡಿರ್ತದೆ ಅಂತ ಹೇಳಿದೆ. ನಾನು ನನ್ನದಾದಂತಹ ಮಾತಿಗೆ ವಂದಿಸಿ ಹೇಮಭೂಷಿತವಾದಂತಹ ಸುವರ್ಣ ಪಾದುಕೆಯನ್ನು ಸ್ಪರ್ಶಿಸಿದ. ಅದರ ಮೇಲೆ ನಿಂತ ಭರತನ ಕಣ್ಣು ಒದ್ದೆಯಾಗಿತ್ತು. ರಾಮನನ್ನು ಕರ್ಕೊಂಡು ಬರುವುದಕ್ಕೆ ಸಾಧ್ಯವಿಲ್ಲದಿದ್ದರೂ ರಾಮನದ್ದಾದಂತಹ ಅಲೌಕಿಕ ಸ್ಪರ್ಶ ಹೊಂದಿದಂತಹ ಪಾದುಕೆಯನ್ನಾದರೂ ಧರಿಸುವ ಯೋಗ್ಯತೆ ಈ ತಮ್ಮನಿಗೆ ಸಿಕ್ಕಿತಲ್ಲ ಅಂತ ಭಾವಿಸಿದ ಮನಸ್ಸಿನಲ್ಲಿ ತಲೆಯಲ್ಲಿ ಹೊತ್ತ ಶ್ರೀರಾಮಚಂದ್ರ ನನ್ನ ಪಾದಗಳಿಗೆ ಎರಗಿದ. ಬರ್ತೇನೆ 14 ವರ್ಷ ಕಳೆದು ಆಯಿತು ಅಂತ ನಾನು ಭರತನನ್ನು ಕರ್ಕೊಂಡು ಪ್ರಜಾವರ್ಗವನ್ನು ಸೇರಿಸಿಕೊಂಡು ಅಯೋಧ್ಯೆಯ ತಾಯಂದಿರನ್ನು ಸೇರಿಸಿಕೊಂಡು ಅಯೋಧ್ಯೆಗೆ ಹೊರಟು ಸೂಚನೆ ಕೊಟ್ಟೆ. ಭರತನು ಅದನ್ನೇ ನಿಶ್ಚಯಿಸಿದ್ದ. ಪಟ್ಟಾಭಿಷೇಕ ಆಗಬೇಕು, ರಾಮ ಪಟ್ಟಾಭಿಷೇಕ ಆಗಬೇಕು. ಎಲ್ಲಿ? ಅಯೋಧ್ಯೆಯಲ್ಲಿ. ಯಾವುದು? ಅವನದ್ದಾದಂತಹ ಅದ್ಭುತವಾದ ಪಾದುಕೆ, ಅದು ಪಟ್ಟದಲ್ಲಿರಬೇಕು. ಅದು ಧರ್ಮದಂಡವನ್ನು ಧರಿಸಬೇಕು. ಅಲ್ಲಿ ಅದು ಇರುತ್ತಾ ನಂದಿಗ್ರಾಮದಲ್ಲಿ ನಾನು ಇರ್ತೇನೆ ನಿಶ್ಚಯ ಮಾಡಿದ. ರಾಮ ಹೇಗೆ ಜಟಾಧಾರಿಯಾಗಿ ಮಡಿಯನ್ನು ಹುಟ್ಟು ಹೇಗೆ ವನವಾಸ ದೀಕ್ಷೆಯನ್ನು ಹೊಂದಿದ್ದನೋ, ತಮ್ಮನು ಕೂಡ ಅದೇ ರೀತಿಯಲ್ಲಿ ವ್ರತದಲ್ಲಿ ಇರ್ತಾನೆ. ಕರ್ಕೊಂಡು ಹೋದೆ ನಂದಿಗ್ರಾಮಕ್ಕೆ. ಕರ್ಕೊಂಡು ಹೋಗಿ ಅವನನ್ನಲ್ಲಿ ಕೂರಿಸಿದೆ, ಹೇಳಿದೆ, ನೀನಿದ್ದುಕೊಂಡು ಸಮಗ್ರ ಭೂಮಂಡಲದ ಆಳ್ವಿಕೆಯನ್ನು ಮಾಡಬೇಕು. ಪ್ರತಿನಿತ್ಯ ವರದಿಯನ್ನು ಒಪ್ಪಿಸಬೇಕು. ಸಾನ್ನಿಧ್ಯ ಪೀಠಕ್ಕೆ ಬಂದು ವರದಿಯನ್ನು ಒಪ್ಪಿಸಿ, ರಾಮನಿಗೆ ವರದಿಯನ್ನು ಒಪ್ಪಿಸಬೇಕು ಅನ್ನುವುದೇ ತಾತ್ಪರ್ಯ. ಶ್ರೀರಾಮನ ಪಾದುಕೆ ಬೇರೆಯಲ್ಲ, ಶ್ರೀರಾಮ ಬೇರೆಯಲ್ಲ ಅನ್ನುವಂತಹ ಭಾವ ಇರುವಾಗ ವರದಿಯನ್ನು ಒಪ್ಪಿಸಬೇಕು. ಹಾಗೆ 14 ವರ್ಷಗಳ ಕಾಲ ನಿರಂತರವಾಗಿ ಅದೇ ರಾಮಭಕ್ತಿಯಿಂದ ನನ್ನ ನಿರ್ದೇಶದಲ್ಲಿ ಭರತ ರಾಜ್ಯವನ್ನು ಆಳ್ತಾನೆ. ನಿತ್ಯವೂ ಕೂಡ ಆ ಪಾದುಕೆಗೆ ವರದಿಯನ್ನು ಒಪ್ಪಿಸುತ್ತಾ ಇರುವಂತಹ ಪರಿ ಅನ್ಯಾದೃಶ. ಅದನ್ನು ನೋಡುತ್ತಾ ಆ ಪಾದುಕೆಯನ್ನೇ ರಾಮ ಹೇಳುವಂತಹ ಭಾವದಲ್ಲಿ ನಾವು ಅಲ್ಲಿ ಇದ್ದೆವು. 14 ವರ್ಷಗಳು ಕೂಡ ಸಂದವು. ಲೋಕದಲ್ಲಿ ಯಾರೂ ಮಾಡಲಿಕ್ಕಾಗದೇ ಇರುವಂತಹ ಮಹತ್ತಮವಾದಂತಹ ಕಾರ್ಯವನ್ನು, ದುಷ್ಟ ಸಂಹಾರವನ್ನು, ರಾವಣ ಕುಂಭಕರ್ಣಾದಿಗಳ ಸಂಹಾರವನ್ನು ಮಾಡಿ ಎಲ್ಲಿ ಎಲ್ಲಿ ಋಷಿಮುನಿಗಳು ಕಾಯ್ತಾ ಇದ್ರು, ಎಲ್ಲಿ ಎಲ್ಲಿ ರಾಮ ಬರ್ತಾನೆ ಹೇಳುವಂತಹ ಭಾವದಲ್ಲಿ ಶಾಪಗ್ರಸ್ತರಾದಂತಹ ಜೀವಗಳಿದ್ದುವು, ಅವುಗಳಿಗೆಲ್ಲ ರಾಮದರ್ಶನ ಆಗ್ತದೆ. ಎಲ್ಲವೂ ಕೂಡ ರಾಮನನ್ನು ಪಡೆದಿದ್ದಾರೆ. 14 ವರ್ಷ ಕಳೆದ ಅನಂತರದಲ್ಲಿ ರಾಮಚಂದ್ರ ಸೀತಾ ಸಮೇತನಾಗಿ ಬರ್ತಾನೆ. ಬರುವ ಕಾಲಕ್ಕೆ ಆ 14 ವರ್ಷ ನನ್ನದ್ದಾದಂತಹ ದಿವ್ಯಾನುಗ್ರಹ, ಭರತನದ್ದಾದಂತಹ ರಾಮಶ್ರದ್ಧೆ, ಪರಿಜನರದ್ದು ಪುರಜನರದ್ದಾದಂತಹ ಅನನ್ಯವಾದ ರಾಮಭಕ್ತಿ 14 ವರ್ಷದಲ್ಲಿ 100 ಪಟ್ಟು ಸಂಪತ್ತು ಭಂಡಾರದಲ್ಲಿ ಹೆಚ್ಚಿದೆ ಭರತನ ಆಳ್ವಿಕೆ. ಆಂಜನೇಯನ ಮೂಲಕವಾಗಿ ರಾಮನ ಸುದ್ದಿ ಗೊತ್ತಾಗ್ತದೆ. ಗೊತ್ತಾಗಿ
ಭರತ ಸಿದ್ಧನಾಗ್ತಾನೆ. ಆ ಕಾಲಕ್ಕೆ ಭರತ ನಮ್ಮ ಹಾಗೆ ಆಗಿದ್ದ. ಅತ್ಯಂತ ಅಂತರಂಗದಲ್ಲಿ ಹೊಳೆಯುವುದು, ಬಹಿರಂಗದಲ್ಲಿ ಆ ಹೊಳೆತ ಪ್ರಕಾಶಮಾನವಾಗಿ ಕಾಣುವುದು. ಇದು ಭರತನ ಆ 14 ವರ್ಷದ ಸಾಧನೆಯಲ್ಲಿ ನಾ ಕಂಡೆ. ಯೋಗ್ಯನಾದಂತಹ ಒಬ್ಬ ತಮ್ಮ, ರಾಮನಂತಹ ಅಣ್ಣನಿಗೆ ಭರತನಂತಹ ತಮ್ಮ, ಇದು ನನ್ನ ಜೀವನ ಸಾರ್ಥಕ ಆಯಿತು ಅಂತ ನಾನು ಅನಿಸಿಕೊಂಡೆ. ಆ ಕಾಲಕ್ಕೆ ಬಂದು ಸರ್ವವು ಕೂಡ ಪರಸ್ಪರ ಯೋಗಕ್ಷೇಮ ವಿನಿಮಯ ಆಯಿತು. ವಿನಿಮಯ ಆಗಿ ಎಲ್ಲ 100 ಪಟ್ಟು ಏರಿದಂತಹ ಸಂಪತ್ತನ್ನೆಲ್ಲ ಭರತ ನನ್ನ ಎದುರಲ್ಲಿ ರಾಮನಿಗೆ ಪ್ರತ್ಯರ್ಪಣೆ ಮಾಡ್ತಾನೆ. ತ್ವದಧೀನಂ ಇದೆಲ್ಲವೂ ಕೂಡ ನಿನ್ನದೇ, ನನ್ನಿಂದ ಇದನ್ನು ನೀನು ಕಾಪಾಡೋದಕ್ಕೆ ಸಾಧ್ಯ ಇಲ್ಲ ಹೇಳ್ತಾನೆ ಭರತ. ಹಾಗಾಗಿ ಸ್ವೀಕಾರ ಮಾಡಬೇಕು. ಸರಿ, ಹಾಗಾದರೆ ಪಟ್ಟಾಭಿಷೇಕಕ್ಕೆ ಸರ್ವ ಸಿದ್ಧತೆಯಾಗಬೇಕು ಅಂತ ಸೂಚಿಸಿದೆ. ಅದಕ್ಕೆ ಬೇಕಾದಂತಹ ವೈದಿಕವಾದಂತಹ ಎಲ್ಲ ಸಾಮಗ್ರಿಗಳನ್ನು ಸಿದ್ಧಪಡಿಸುವುದಕ್ಕೆ ನನ್ನವರಿಗೆ ಹೇಳಿದೆ. ಭರತ ಸರ್ವ ಸಿದ್ಧತೆಯಿಂದ, ರಾಮಚಂದ್ರನು ಸರ್ವರು ಕೂಡ, ದೀಕ್ಷೆಯಲ್ಲಿದ್ದವರೆಲ್ಲರೂ ಕೂಡ ದೀಕ್ಷೆಯಿಂದ ವಭೃತ ಸ್ನಾನವನ್ನು ಮಾಡಿಕೊಂಡು ಕ್ಷೌರಕರ್ಮಾದಿಗಳನ್ನು ಮಾಡಿಕೊಂಡು ಸಿದ್ಧರಾಗ್ತಾರೆ. ಜೊತೆಗೆ ಲಂಕೆಯಿಂದ ವಿಭೀಷಣಾದಿಗಳು, ಕಿಷ್ಕಿಂಧೆಯಿಂದ ಸುಗ್ರೀವಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ರಾಮನ ಪಟ್ಟಾಭಿಷೇಕವನ್ನು ನೋಡಬೇಕು ಅಂತ ಬಂದಿದ್ದು. ರಾಮನ ಪಟ್ಟಾಭಿಷೇಕಕ್ಕೆಂದು 500 ನದಿಗಳಿಂದ, ಚತುಸ್ಸಮುದ್ರಗಳಿಂದ ತೀರ್ಥವನ್ನು ತರಬೇಕು ಅಂತ ಸುಗ್ರೀವ ಆಜ್ಞೆ ಮಾಡ್ತಾನೆ ಕಪಿಗಳಿಗೆ. ಸುವರ್ಣ ಕಲಶಗಳಲ್ಲಿ ಹೋಗಿ ಕ್ಷಣಾರ್ಧದಲ್ಲಿ ಬಂದರು. ಇದನ್ನು ಕಂಡು ಅಂತರಂಗಕ್ಕೆ, ವಸಿಷ್ಠನ ಅಂತರಂಗಕ್ಕಾದಂತಹ ಆ ಒಂದು ಅಂತರಂಗದ ಉನ್ನತೀಕರಣ, ಅಂತರಂಗದ ಪ್ರಕಟೀಕರಣ, ರಾಮ ಹೃದಯದಲ್ಲಿ ಇದ್ದಾನೆ ಅನ್ನುವುದು ಸ್ಪಷ್ಟ ಆಯಿತು, ಸಾರ್ಥಕ ಎನಿಸಿತು ಆ ಕ್ಷಣ. ಆಮೇಲೆ ವೇದೋಕ್ತವಾದಂತಹ ನಮ್ಮದ್ದಾದಂತಹ ಪರಂಪರೆ ಏನುಂಟು, ಸೂರ್ಯವಂಶದ್ದಾದಂತಹ ಪರಂಪರೆ ಏನುಂಟು, ಆ ಪರಂಪರೆಯ ಅನುಸಾರವಾಗಿ ಪಟ್ಟಾಭಿಷೇಕ ಏರ್ಪಡುತ್ತದೆ. ರಾಮ ಧರ್ಮದಂಡವನ್ನು ಧರಿಸ್ತಾನೆ. ಆ ಕಾಲಕ್ಕೆ ಸಮಗ್ರ ಈವರೆಗೆ ಯಾರು ರಾಜನಾಗಬೇಕು ಅಂತ ಬಯಸಿದ್ರು ಅವರೆಲ್ಲರೂ ಕೂಡ ನೋಡಿ ಕಣ್ತುಂಬಿಕೊಂಡು, ಅನೇಕ ಮಹರ್ಷಿಗಳು ಎಲ್ಲರೂ ಕೂಡ ಬಂದಿದ್ರು. ಅಲ್ಲಿ ಯೋಗ್ಯ ರೀತಿಯಲ್ಲಿ ಈ ನನ್ನ ನೇತೃತ್ವದಲ್ಲಿ ಶ್ರೀರಾಮ ಪಟ್ಟಾಭಿಷೇಕ ಆಗ್ತದೆ. ಅದಾದ ಮೇಲೆ ಸುಕ್ಷೇಮದಿಂದ 11,000 ವರ್ಷಗಳ ಕಾಲ ಅಯೋಧ್ಯೆಯಲ್ಲಿ ರಾಮನ ಆಳ್ವಿಕೆಯಲ್ಲಿ ನನ್ನದಾದಂತಹ ಪೌರೋಹಿತ್ಯ ಸುಗಮವಾಗಿ ಸಾಗ್ತಾ ಇತ್ತು. ಕೊನೆಗೆ ನನಗೆ ಅನಿಸಿತ್ತು, ಲೋಕಸಂಗ್ರಹ ಹೇಳುವಂತಹ, ಉನ್ಮಾರ್ಗದಲ್ಲಿ ಪ್ರವೃತ್ತರಾದಂತವರನ್ನು ಸನ್ಮಾರ್ಗಕ್ಕೆ ತರಬೇಕು ಹೇಳುವಂತಹ ಯಾವ ಲೋಕಸಂಗ್ರಹ ಉಂಟು, ಅದನ್ನೆಲ್ಲ ರಾಮ ಮಾಡಿ ಮುಗಿಸಿದ್ದಾಯಿತು. ಇನ್ನು ರಾಮ ಖಂಡಿತವಾಗಿಯೂ ಕೂಡ ಈ ಲೋಕವನ್ನು ಬಿಡ್ತಾನೆ ಅನ್ನುವುದು ವಸಿಷ್ಠನ ಒಳ ಮನಸ್ಸು ಆಗಾಗ ಹೇಳ್ತಾ ಇತ್ತು. ಹಾಗೆ 11,000 ವರ್ಷಗಳ ಕಳೆದ ಅನಂತರದಲ್ಲಿ ಎಲ್ಲವೂ ಕೂಡ ಕ್ಷೇಮದಿಂದ ಸಾಗಿತ್ತು. ಅನೇಕ ದುಷ್ಟರ, ಇನ್ಯಾರೆಲ್ಲ ಇದ್ರಲ್ಲಿ ಲವಣಾಸುರನೆ ಮೊದಲಾದವರು ಎಲ್ಲರ ನೋವು ಆಯಿತು. ಭರತ, ಶತ್ರುಘ್ನ ಇವರಿರುವರೆಗೂ ಕೂಡ ಬೇರೆ ಬೇರೆ ಭರತಖಂಡದ ಭೂಭಾಗದ ಆಳ್ವಿಕೆಯ
ದಾಯಿತ್ವವನ್ನು ಕೊಟ್ಟಾಯಿತು. ರಾಮ ಹೇಳಿದ, ಆ ಕಾಲಕ್ಕೆ ಸೀತಾ ಪರಿತ್ಯಾಗ ನನ್ನ ಕಣ್ಣೆದುರಲ್ಲೇ ನಡೆದಂತಹ ಒಂದು ಭಗವತ್ ಸಂಕಲ್ಪ, ಬೀಭತ್ಸವಾದಂತಹ ಸಂಕಲ್ಪ. ಇದನ್ನು ಕಂಡು ನಾನು ಮಮ್ಮಲ ಮರುಗಿದೆ ಅಂತರಂಗದಲ್ಲಿ. ಎಂತಹ ದೃಢತೆ ರಾಮನಂತು. ಪತ್ನಿಯಾದರೂ ಕೂಡ ಇಂತಹ ಒಂದು ಅಪವಾದ ಬಂತು ಅಂತಾದರೆ ತ್ಯಜಿಸುವಂತಹ ಒಂದು ಮನೋಧರ್ಮ. ಅಬ್ಬಬ್ಬ. ಕೊನೆಗೆ ದೈವಾನುಗ್ರಹದಿಂದ ವಾಲ್ಮೀಕಿಯ ಆಶ್ರಯ, ಅಲ್ಲಿ ರಾಮನನ್ನೇ ಹೋಲುವಂತಹ ಕುಶಲವರ ಜನನವಾಗ್ತದೆ. ರಾಮಾಯಣವನ್ನು ವಾಲ್ಮೀಕಿಗಳು ಪಾಠ ಮಾಡ್ತಾರೆ. ಅದನ್ನು ರಾಮನ ದಿವ್ಯ ಸಭೆ, ಆ ಸಭೆಯಲ್ಲಿ ಈ ಕುಮಾರರು ಹಾಡುವುದನ್ನು, ರಾಮನ ಬಗ್ಗೆ ಹಾಡುವುದನ್ನು ರಾಮ ಹೇಗೂ ಕೇಳಿ ಸಂತೋಷಪಟ್ಟ. ಉಳಿದಂತೆ ಸಂತೋಷಪಟ್ಟವರಲ್ಲಿ ಅಗ್ರ ಸಾಲಿನಲ್ಲಿರುವವನ ಈ ವಸಿಷ್ಠ. ಮತ್ತೆ 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 ಆ ಬಾಲಕರ ಬಾಯಿಂದ ಈ ರಾಮಾಯಣವನ್ನು ಕೇಳಬೇಕು ಹೇಳುವಂತಹ ಭಾವ ಬಂತು. ನನಗೆ ರಾಮನ ಕೊನೆಯ ಆ ಒಂದು ಸಂದರ್ಭ, ಕಾಲಪುರುಷನ ಆಗಮನವಾಗ್ತದೆ. ನಾವೆಲ್ಲ ಇರುವಾಗ ಕಾಲಪುರುಷನ ಆಗಮವಾದ ಕಾಲಕ್ಕೆ ಲಕ್ಷ್ಮಣ ದೇವ ದ್ವಾರದ ರಕ್ಷೆಗೆಂದಿದ್ದ. ಇದ್ದಕ್ಕಿದ್ದ ಹಾಗೆ ದೈವ ಪ್ರೇರಣೆ ದುರ್ವಾಸರಿಗೆ. ಆ ದೈವ ದುರ್ವಾಸರನ್ನು ಅಯೋಧ್ಯೆಗೆ ಬರಮಾಡಿ ಲಕ್ಷ್ಮಣನನ್ನು ನಿವಾರಿಸಿದೆ. ಆ ದೈವ ದಾರಿಯಿಂದ ಅನಿವಾರ್ಯ. ಇದೆಲ್ಲವೂ ಕೂಡ ಅತೀತವನ್ನು ಅನಾಗತವನ್ನು ತಿಳಿಯುವಂತಹ ವಸಿಷ್ಠನ ಗಮನಕ್ಕೆ ಬರ್ತಾ ಉಂಟು. ಅತೀಂದ್ರಿಯವಾದ ವಿಷಯ. ಯಾಕೆ ದುರ್ವಾಸರು ಆ ಕಾಲಕ್ಕೆ ಬರ್ತಾರೆ? ಕಾಲಪುರುಷ ರಾಮ ಸಂವಾದ ಮುಗಿಯಿತು. ಕಾಲಪುರುಷ ಹೋಗಿದ್ದಾನೆ. ದುರ್ವಾಸರು ಬಂದು ಊಟ ಮಾಡಿ ಹೋದರು. ಮೊದಲೇ ದಿಣ್ಣೆಯಾಗಿತ್ತು. ಒಳಗೆ ಯಾರನ್ನೋ ಬಿಡಬಾರದು ಲಕ್ಷ್ಮಣ. ನೀವು ಬಿಟ್ನಲ್ಲ. ರಾಮನಿಗೂ ಅದೇ ಬೇಕಾಗಿತ್ತು. ಅದು ದೈವಚೋದನೆ. ಒಬ್ಬ ಮನುಷ್ಯನಾಗಿ ರಾಮ ಈ ಭೂಮಿಯಲ್ಲಿ ಭಗವಂತ ಬಂದಿದ್ದಾನೆ. ಮನುಷ್ಯನಾಗಿಯೇ ವ್ಯವಹರಿಸಬೇಕು. ಎಲ್ಲಿಯೂ ಆದ್ಯಂತವಾಗಿ ರಾಮನಲ್ಲಿ ಪ್ರಪಂಚ ದೇವತ್ವವನ್ನು ಕಂಡಿಲ್ಲ. ಕಂಡವರು ಮಾತ್ರ ಕಂಡರು. ಆವಾಗ ಈ ದೈವ ಚೋದನೆ ಅನ್ನುವಂಥದ್ದು ನನ್ನನ್ನು ಸಾಕ್ಷೀಭೂತನನ್ನಾಗಿ ಮಾಡಿದಲ್ಲ. ಕೊಟ್ಟಂತಹ ಮಾತಿಗೆ ತಪ್ಪಿದ್ದೀನಿ. ಏನು ಮಾಡಬೇಕು ತಮ್ಮ ಅಂತ ರಾಮಚಂದ್ರ ಕೇಳ್ತಾರೆ. ಅಣ್ಣ, ಇದರಲ್ಲಿ ತಮ್ಮ ಅಂತ ಹೇಳುವಂತಹ ಭಾವನೆ ಯಾವತ್ತೂ ಮಾಡಕೂಡದು. ಏನು ಈಗ ಪೂರ್ವ ನಿರ್ಣಯ ಆಗಿದೆ. ಬದ್ಧ, ಅವನನ್ನು ಕೊಲ್ಲಬೇಕು ಅಂತ. ಯಾರನ್ನು ಬಿಟ್ಟರು ಕೂಡ ಅವನಿಗೆ ಮರಣದಂಡನೆ. ಸರಿ, ಅದನ್ನೇ ಮಾಡಿ. ಅದನ್ನು ಹೇಗೆ ಮಾಡೋದು ತಮ್ಮ? ನನ್ನ ತಮ್ಮ ನಾನೇ ಇಲ್ಲಿಂದ ಅಯೋಧ್ಯೆಯಿಂದ ಬಿಟ್ಟು ಹೋಗ್ತೇನೆ. ನಿಯಮಕ್ಕೆ ಯಾವತ್ತೂ ಕೂಡ ಭಂಗ ಬರಬಾರದು. ನಿನ್ನದಾದಂತಹ ಯಾವ ನಿಯಮ ಉಂಟು ಆ ನಿಯಮಕ್ಕೆ ನಾ ತಮ್ಮನಾದರೂ ಕೂಡ ಯಾವತ್ತೂ ಬದ್ಧನೇ ಇದ್ದೇನೆ. ನಾ ಬಿಟ್ಟು ಹೋಗ್ತೇನೆ. ಹೌದಾ? ಅಯೋಧ್ಯೆಯನ್ನು ಬಿಟ್ಟು ಹೋದ. ಇದು ಅಂತರಂಗ ಹೇಳ್ತಾ ಉಂಟು. ಎಲ್ಲವನ್ನ ಕಳ್ಕೊಳ್ಬೇಕಾಗ್ತದೆ. ಈಗ
ಡಬ 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 ಅಂತ ಅನ್ನಿಸ್ತಾ ಉಂಟು ಹೃದಯ ವಸಿಷ್ಠ. ಅಲ್ಲಿ ನೋಡಿದವರೆಲ್ಲ ಹೇಳಿದ್ರು, ಯಾರು ಬಂದು ಹೇಳಿದ್ರು ರಾಮನಿಗೆ, ಲಕ್ಷ್ಮಣ ಸರಯೂ ನದಿಯಲ್ಲಿ ಇಳಿದು ಹೋದ, ನಿರ್ಯಾಣ ಹೊಂದಿದ. ದುಃಖಿತನಾದ ರಾಮಚಂದ್ರ, ದುಃಖಿತನಾದ ಆ ಕಾಲಕ್ಕೆ ಭರತ ಶತ್ರುಘ್ನನಿಗೆಲ್ಲ ವ್ಯವಸ್ಥೆಯನ್ನು ಹೇಳಿಯಾಯಿತು. ಪ್ರಜೆಗಳೆಲ್ಲ ಹೋಗಬೇಡ ರಾಮ, ಹೋಗಬೇಡ ರಾಮ ಅಂತ ಅಳ್ತಾ ಇದ್ದಾನೆ, ನಮ್ಮನ್ನು ಬಿಟ್ಟು ಹೋಗಬೇಡ ನೀನು. ಆವಾಗ ನಾನು ಹೇಳಿದೆ, ರಾಮ, ಪ್ರಜೆಗಳು ನಿನ್ನ ಪ್ರೀತಿಯನ್ನು ಬಯಸ್ತಾ ಇದ್ದಾರೆ, ನೀನು ಅವರಿಗೆ ಏನೆಲ್ಲ ವ್ಯವಸ್ಥೆ ಆಗಬೇಕು ಅದನ್ನೆಲ್ಲ ಮಾಡಬೇಕು. ನಿನ್ನದಾದಂತಹ ಸಂಕಲ್ಪ ಏನುಂಟು ಆ ಸಂಕಲ್ಪ ಇವರಿಗೆ ಫಲಿತಕ್ಕೆ ಬರಬೇಕು ಅಂತ ಸೂಚನೆಯನ್ನು ಕೊಟ್ಟೆ. ರಾಮ ಅಲ್ಲಿಂದ ಹೊರಟು ಅಲ್ಲಿಯ ಸಮಗ್ರ ಪ್ರಜಾವರ್ಗಕ್ಕೆ ಒಂದು ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಾನೆ. ಸಾಂತಾನಿಕ ಲೋಕ ಹೇಳುವಂತಹ ಲೋಕವನ್ನು ಕರುಣಿಸ್ತಾನೆ ಮುಂದೆ. ಅದು ರಾಮಾನುಗ್ರಹದಿಂದ ಇಡೀ ಅಯೋಧ್ಯೆಯ ಜನಗಳಿಗೆ ಪ್ರಾಪ್ತಿಯಾಗ್ತದೆ ಮುಂದೆ. ಅಲ್ಲಿಯ ಆ ಒಂದು ಅಖಂಡವಾದಂತಹ ಯಾವ ರಾಮರಾಜ್ಯ ಉಂಟು ಆ ರಾಮರಾಜ್ಯ ವಸಿಷ್ಠನಾದಂತಹ ನನ್ನ ವಿಶೇಷವಾದಂತಹ ತಪಶಕ್ತಿಗೆ, ರಾಮನದ್ದಾದಂತಹ ಅಲೌಕಿಕತೆ ಅರಿವಾಗಿದೆ. ಇಷ್ಟು ಸಹಸ್ರ ವರ್ಷಗಳ ಕಾಲ, ದಿವ್ಯ ವರ್ಷಗಳ ಕಾಲ ಇಕ್ಷ್ವಾಕು ವಂಶದ ಅಖಂಡವಾದಂತಹ ಚಕ್ರವರ್ತಿತ್ವದಲ್ಲಿ ನಾನು ಬಂದು ಸೇರಿದಂತಹ ಹಿನ್ನೆಲೆ ಅದು ಸಾರ್ಥಕ ಆಯಿತು. ರಾಮ ಬರ್ತಾನೆ ಹೇಳುವಂತಹ ಯಾವ ದೂರದೃಷ್ಟಿ, ನನ್ನ ಅಂತರಂಗಕ್ಕೆ ಗೊತ್ತಾದಂತಹ ಸತ್ಯ ಸಂಗತಿ, ಅದನ್ನು ನಾನು ಬಾಹ್ಯದಲ್ಲಿ ಬಹಿರಂಗದಲ್ಲಿ ಕಂಡೆ ಆ ಸತ್ಯವನ್ನು. ಇಷ್ಟು ವರ್ಷಗಳ ಕಾಲ ಅವನ ಸಾಂಗತ್ಯ, ಭಗವಂತನ ಸಾಂಗತ್ಯ, ನನ್ನದ್ದಾದಂತಹ ಜಪದಿಂದ ಅದು ಸಿದ್ಧಿಯಾಯಿತ ಸಾಂಗತ್ಯ, ರಾಮ ಸಾಂಗತ್ಯ. ಅದನ್ನು ಆನಂದಿಸುತ್ತಾ ಮತ್ತೆ ನಿರಂತರವಾಗಿ ಯಾವ ಜೀವಂ ಎಲ್ಲಿಯವರೆಗೆ ಹೊರಗಿನದ್ದಾದಂತಹ ಈ ದೇಹ ಇರ್ತದೋ ಅಲ್ಲಿಯವರೆಗೆ ರಾಮಧ್ಯಾನದಲ್ಲಿಯೇ ಕಳೆಯಬೇಕು, ರಾಮಧ್ಯಾನದಲ್ಲಿಯೇ ಕಳೆಯುತ್ತಾರೆ. ಈ ಚರ್ಮ ಪ್ರಧಾನವಾದಂತಹ ದೇಹ ಏನುಂಟು, ಈ ದೇಹದ ಎಲ್ಲ ನರಗಳು ಕೂಡ ನರೋತ್ತಮರಾಗಬೇಕು. ನಾನು ರಾಮನನ್ನೇ ನರೋತ್ತಮನೆಂದು ಭಾವಿಸಿದಂತಹ ಒಬ್ಬ ಮಹರ್ಷಿ. ಆ ನರೋತ್ತಮನ ಅನುಗ್ರಹದಿಂದ ನನ್ನದ್ದಾದಂತಹ ನರಗಳೆಲ್ಲ ಅದು ರಾಮಶಕ್ತಿಯಿಂದ, ರಾಮವಿದ್ಯುತ್ತಿನಿಂದ ಪೂರಿತವಾಗಬೇಕು. ಹಾಗಾಗಿ ಅಂತರಂಗದಲ್ಲಿಯೂ ಅದೇ ಆ ರಾಮಧ್ಯಾನ, ಬಹಿರಂಗದಲ್ಲಿಯೂ ಕೂಡ ರಾಮನಂದಾತ್ಮಕ ಸ್ಮರಣೆ, ಇದನ್ನೆಲ್ಲವನ್ನು ಮಾಡುತ್ತಾ ಮತ್ತೆ ರಾಮನ ನಿರೀಕ್ಷೆಯಲ್ಲಿರ್ತೇನೆ. ಓಂ ಸ್ವಸ್ತಿ. ವಸಿಷ್ಠ ಮಹರ್ಷಿಯ ಅಂತರಂಗವನ್ನ ಅತ್ಯಂತ ಹೃದಯವಾಗಿ ಸ್ವಾರಸ್ಯಕರವಾಗಿ ಅನಾವರಣಗೊಳಿಸಿದ ವೇದಮೂರ್ತಿ ಕೇಶವ ಭಟ್ಟ ಕೇಕಣಾಜಿಯವರಿಗೆ ಗೌರವಪೂರ್ವಕ ವಂದನೆಗಳು. ಇದೀಗ ದಿವಂಗತ ಪಾದೇಕಲ್ಲು ನಾರಾಯಣ ಭಟ್ಟ ಜನ್ಮ ಶತಾಬ್ದಿ ಸಮಿತಿಯವರಿಂದ ವಿದ್ವಾನ್ ಕೇಶವ ಭಟ್ಟ ಕೇಕಣಾಜಿಯವರಿಗೆ ಗೌರವ ಸಮರ್ಪಣೆ. ಆತ್ಮೀಯರೇ, ನಮ್ಮೆಲ್ಲರ ಬೆಳಗು ಮತ್ತು ರಾತ್ರಿ ಆಗುವುದು ರಾಮನಿಂದ. ಬೆಳಗು ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಅಂತ ಬೆಳಗಾದ್ರೆ,
ರಾತ್ರಿ ರಾಮಂ ಸ್ಕಂದಂ ಹನುಮಂತಂ ಅಂತ ನಾವು ರಾತ್ರಿಯನ್ನು ಕಾಣ್ತೇವೆ. ಬೆಳಕು ಮತ್ತು ರಾತ್ರಿ ಎರಡು ರಾಮನಿಂದ. ಅಂತಹ ರಾಮನ ಕಥೆಯನ್ನ ವಸಿಷ್ಠನ ಬಾಯಿಂದ ಇವತ್ತು ನಾವು ಕೇಳಿದ್ದೇವೆ. ಆಯ್ಕೆಯೂ ಕೂಡ ಹಾಗೆ. ಶ್ರೀಯುತ ಗಣರಾಜ ಕುಂಬಳೆಯವರು ವಸಿಷ್ಠ ಗೋತ್ರದಲ್ಲಿ ಹುಟ್ಟಿದವರು. ಕೇಕಣಾಜ ಕೇಶವ ಭಟ್ರು ವಸಿಷ್ಠ ಗೋತ್ರದವರು. ಆದ್ರಿಂದ ವಸಿಷ್ಠರ ಅಂತರಂಗ ಅವರಲ್ಲಿ ಸಹಜವಾಗಿ ಇದೆ ಅಂತ ನಾನು ಭಾವಿಸ್ತೇನೆ. ಅವರು ಹೇಳುವಂತಹ ಎಲ್ಲ ಸಂದರ್ಭದಲ್ಲಿ ರಾಮಾಯಣದ ಚಿತ್ರ ಅವರ ಕಣ್ಣ ಮುಂದೆ ಓಡ್ತಾ ಇದ್ದದ್ದನ್ನು ನಾವು ಕಂಡಿದ್ದೇವೆ. ಬಹಳ ಚೆನ್ನಾಗಿ ಮಾರ್ಮಿಕವಾಗಿ ವಸಿಷ್ಠನ ಅಂತರಂಗವನ್ನ ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ನಾವು ಕಂಡದ್ದು ಒಂದೇ, ಎಲ್ಲ ಪಾತ್ರಗಳ ಅಂತರಂಗ ಒಂದೇ, ಅದು ರಾಮ. ಆದ್ರಿಂದ ಅಂತಹ ರಾಮನ ಕಥೆಯನ್ನ ನಮ್ಮ ಮುಂದೆ ವಿಸ್ತಾರವಾಗಿ ವಿವರಿಸಿದಂತಹ ಶ್ರೀಯುತ ಕೇಕಣಾಜ ಕೇಶವ ಭಟ್ ಅವರಿಗೆ ನಮ್ಮ ಪಾದಕರು ಕುಟುಂಬದ ಪರವಾಗಿ ಆತ್ಮೀಯವಾದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅವರನ್ನ ಗೌರವಿಸಬೇಕು ಎಂಬುದಾಗಿ ಈ ನಮಗಿಲ್ಲಿ ಆಶ್ರಯವನ್ನ ನೀಡಿದ ದ್ವಾರಕಾ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಗೋಪಾಲಕೃಷ್ಣ ಭಟ್ ಅವರಲ್ಲಿ ಹಾಗೂ ಪಾದೇಕಲ್ ವಿಷ್ಣು ಭಟ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈ ಎಲ್ಲ ಕಾರ್ಯಕ್ರಮಗಳನ್ನ ಸಂಯೋಜಿಸ್ತಾ ಬಂದವರು, ಉತ್ತಮ ವಾಗ್ಮಿಗಳನ್ನ ನಮ್ಮ ಮುಂದೆ ತಂದು ಪರಿಚಯಿಸಿ ಅವರ ಮುಖಾಂತರ ರಾಮನನ್ನ ನಮಗೆ ಪರಿಚಯಿಸುವ ಕಾರ್ಯವನ್ನ ಮಾಡ್ತಾ ಇರುವಂತವರು ಶ್ರೀಯುತ ಗಣರಾಜ ಕುಂಬಳೆ ಅವರು. ನಿಮಗೆಲ್ಲ ಪರಿಚಿತರೆ. ಇಲ್ಲಿ ದ್ವಾರಕಾ ಪ್ರತಿಷ್ಠಾನದಲ್ಲಿ ಅವರ ನೇತೃತ್ವದಲ್ಲಿ ಸಾಯಂಕಾಲದ ಈ ಜ್ಞಾನ ಸತ್ರ ನಡೀತಾ ಇದೆ ಅಂತ ನಾನು ಕೇಳಿದ್ದೇನೆ. ಅದರಿಂದ ಅವರಿಗೂ ಕೂಡ ಪಾದೇಕಲ್ಲು ನಮ್ಮ ಎಲ್ಲ ಕುಟುಂಬದ ಪರವಾಗಿ ಅವರಿಗೆ ಆತ್ಮೀಯವಾದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅವರನ್ನ ಡಾಕ್ಟರ್ ಪಾದೇಕಲ್ ವಿಷ್ಣು ಭಟ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ದ್ವಾರಕಾ ಪ್ರತಿಷ್ಠಾನದ ಮೊದಲ ಪರಿಚಯ ಮಿತ್ತೂರು ಪುರೋಹಿತ ತಿಮ್ಮೇಭಟ್ಟ ಸಂಪ್ರತಿಷ್ಠಾನದ ಮುಖಾಂತರ ನನಗೆ ಆಯಿತು. ಇಲ್ಲಿ ಶಂಕರ ಜಯಂತಿ ಕಾರ್ಯಕ್ರಮಕ್ಕಾಗಿ ನಾವು ಬಂದಿದ್ದೆವು. ಅಲ್ಲಿಂದ ನಿರಂತರವಾಗಿ ಸಂಪರ್ಕ ಪ್ರತಿಷ್ಠಾನದ ಜೊತೆಗೆ ಬೆಳೆದಿದೆ. ಪ್ರತಿಷ್ಠಾನವೂ ಕೂಡ ಬಹಳ ಅದ್ಭುತವಾದಂತಹ ಕಾರ್ಯವನ್ನ ಮಾಡ್ತಾ ಇದೆ. ನಾವು ಅದಕ್ಕೆ ಸಾಕ್ಷೀಭೂತರಾಗಿದ್ದೇವೆ. ಈ ಸುಂದರವಾದಂತಹ ಕಾರ್ಯಕ್ರಮವನ್ನ ಮಾಡಿದರೆ ನಮಗೆ ಆಶ್ರಯವನ್ನ ಒದಗಿಸಿ ಮಕ್ಕಳಿಗೆ ಒಂದಷ್ಟು ವಿಷಯಗಳನ್ನ ತಿಳಿಸುವ ನಮ್ಮ ಹಂಬಲಕ್ಕೆ ನೀರೆರೆದು ಪ್ರೋತ್ಸಾಹಿಸಿದಂತಹ ದ್ವಾರಕಾ ಪ್ರತಿಷ್ಠಾನದ ಎಲ್ಲರಿಗೂ ಕೂಡ, ನಮ್ಮ ಗೋಪಾಲಣ್ಣ ಇದ್ದಾರೆ, ಕನ್ನಡ ಮಾಧ್ಯಮ ವಿವೇಕಾನಂದದ ಮುಖಾಂತರ ಹೆಚ್ಚು ಪರಿಚಿತರವರು, ಅದನ್ನು ಮಾಡಿದ್ದೇನೆ ಇಲ್ಲಿ. ಅದರಿಂದ ಗೋಪಾಲಣ್ಣ ಮತ್ತು ಎಲ್ಲರಿಗೂ ಕೂಡ ನಮ್ಮ ಪಾದೇಕಲ್ಲು ಮನೆತನದ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾರೆ. ವಂದನೆಗಳು. ನಮ್ಮೊಂದಿಗೆ ಅತಿಥಿಗಳಾಗಿರುವ ಹಿರಿಯರಾದ ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ ಇವರಿಗೆ ಪ್ರತಿಷ್ಠಾನದ ನಿರ್ಮಾತೃ ಹಾಗೆಯೇ ಅಧ್ಯಕ್ಷರಾಗಿರುವ ಗೋಪಾಲಕೃಷ್ಣ ಭಟ್ ಅತ್ಯಡ್ಕ ಇವರು ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದ ಸಮರ್ಪಣೆ ಕುಮಾರಿ ಧನ್ಯಶ್ರೀ ಅವರಿಂದ. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮದಲ್ಲಿ ವಸಿಷ್ಠಾಂತರಂಗದ ಬಗ್ಗೆ ಸ್ವಗತ ಕಥನವನ್ನು ಪ್ರಸಿದ್ಧಪಡಿಸಿದ ಶ್ರೀಯುತ ವಿದ್ವಾನ್ ಕೇಶವ ಭಟ್ ಕೇಕಣಾಜೆ ಇವರಿಗೆ ದ್ವಾರಕಾ ಪ್ರತಿಷ್ಠಾನ ಡಿಸ್ಟ್ರಿಕ್ಟ್ ಪುತ್ತೂರು ಇದರ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆಯೇ ಪ್ರಾಸ್ತಾವಿಕವಾಗಿ ಮಾತನಾಡಿದ ಸರಣಿಯ ಪ್ರವರ್ತಕರಾದ ಶ್ರೀಯುತ ಪಾದೇಕಲ್ ವಿಷ್ಣು ಭಟ್ ಇವರಿಗೆ ದ್ವಾರಕಾ ಪ್ರತಿಷ್ಠಾನದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಸಭೆಯಲ್ಲಿ ಉಪಸ್ಥಿತರಿರುವ ಸರಣಿ ಸಂಚಾಲಕರಾದ ಶ್ರೀಯುತ ಗಣರಾಜ
ಬಸವರಾಜ್ ಕುಂಬ್ಳೆ ಇವರಿಗೆ ದ್ವಾರಕಾ ಪ್ರತಿಷ್ಠಾನದ ಪರವಾಗಿ ಧನ್ಯವಾದಗಳು. ದ್ವಾರಕಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಪುತ್ತೂರು ಇದರ ಅಧ್ಯಕ್ಷರಾದ ಶ್ರೀಯುತ ಗೋಪಾಲಕೃಷ್ಣ ಭಟ್ ಅತ್ಯಡ್ಕ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಸಭಾ ಮುಂಭಾಗದಲ್ಲಿ ಉಪಸ್ಥಿತರಿರುವ ವೇದ ವಿದ್ಯಾರ್ಥಿಗಳಿಗೆ, ಹಿತೈಷಿಗಳಿಗೆ, ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನಮ್ಮೊಂದಿಗೆ ಸಹಕರಿಸಿದ ಎಲ್ಲರಿಗೂ ಅನಂತ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಅಂಗವಾಗಿ ನಮ್ಮ ವೇದ ಶಿಬಿರದ ವಿದ್ಯಾರ್ಥಿಗಳು ಶಾಂತಿ ಮಂತ್ರವನ್ನು ಹೇಳುವುದರ ಮೂಲಕ ಮುಕ್ತಾಯಗೊಳಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. स्वस्ति न इंद्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्ति 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 हरे ॐ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿಗಳೆಲ್ಲರಿಗೂ ಕೂಡ ಭೋಜನದ ವ್ಯವಸ್ಥೆ ಇದೆ. ತಾವೆಲ್ಲರೂ ಕೂಡ ಭೋಜನವನ್ನ ಮಾಡಿ ತೆರಳಬೇಕು ಅಂತ